ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇಲ್ಲಿಯವರೆಗೆ ಸದ್ರೂಪ ಚಿದ್ರೂಪ ಎಂಬ ಆತ್ಮನ ಎರಡು ಲಕ್ಷಣಗಳನ್ನು ಹೇಳ್ಕೊಂಡು ಬಂದರು. ಈಗ ಇನ್ಮೇಲೆ ಆನಂದದ ವಿಚಾರ ಮಾಡ್ತಾರೆ. ಇದಕ್ಕೆ ಮೂಲ ಸೂತ್ರಪ್ರಾಯವಾದ ಅಂದ್ರೆ ಈ ಜ್ಞಾನ ಸ್ಥಳಕ್ಕೆ ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೇ ಮನುಜ ಅನ್ನುವ 9ನೇ ಪದ್ಯದಲ್ಲಿ ಎಲ್ಲವನಾರೈದು ನೋಡಲ್ ಇಲ್ಲಿ ಅನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದೇ ಸುಖ ಅನ್ನುವ ಈ ನುಡಿ ಇದಕ್ಕೆ ಸೂತ್ರಪ್ರಾಯವಾಗಿದೆ. ಆನಂದ ಲಕ್ಷಣ ಆನಂದ ಅಂದ್ರೆ ಪರಮ ಪ್ರೇಮಸ್ಪದತ್ವಾತ್ ಆನಂದ. ಅತ್ಯಧಿಕವಾದ ಪ್ರೀತಿಗೆ ಆತ್ಮನು ಪಾತ್ರನಾದ್ದರಿಂದ ತಾನೇ ಪ್ರಿಯತಮನಾಗಿದ್ದಾನೆ. ಅದರಿಂದ ಅವನು ಆತ್ಮನು ಆನಂದ ಸ್ವರೂಪದಾನ ಅಂತ ಹೇಳಲ್ಪಡ್ತಾನೆ. ಯಾಕಂದ್ರೆ ಸಕಲ ವಿಷಯಗಳಲ್ಲಿ ಪ್ರೀತಿ ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ. ಎಲ್ಲ ಸಕಲ ವಿಷಯದಲ್ಲಿ ಎಲ್ಲ ಬಂದು ಹೆಂಡತಿ ಮಕ್ಕಳು ರೊಕ್ಕ ಎಲ್ಲ ಬಿಟ್ಟು ಬಂದಿರ್ತಾನೆ. ಹೌದಲ್ಲ? ಅದಕ್ಕೆ ಒಮ್ಮೆ ಪ್ರೀತಿ ಇರ್ತದೆ, ಒಮ್ಮೆ ಇರಂಗಿಲ್ಲ. ಆದ್ದರಿಂದ ಆ ಪ್ರೀತಿ ಅವುಗಳಲ್ಲಿ ಇದ್ದದ್ದು ಅದು ವ್ಯಭಿಚಾರ ಪ್ರೀತಿ ಅಂತಾರೆ. ಅದಕ್ಕೆ ತನ್ನ ಮೇಲೇನು ಪ್ರೀತಿ ಐತಿ ಅದು ಮಾತ್ರ ಅವ್ಯಭಿಚಾರ ಪ್ರೀತಿ ಅಂತ. ಅದು ಒಮ್ಮಿರೋದು ಒಮ್ಮೆ ಬಿಡೋದು ಹಿಂಗಿಲ್ಲ, ಯಾವಾಗಲ್ಲ. ಅದಕ್ಕೆ ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೋಳು ಒಡವೆರೆಯದ ಅತಿ ಮಮತೆ. ಮಮತೆ ಅಂದ್ರೆ ಪ್ರೀತಿ. ಆವ ಪರಿಯೋಳು ತನ್ನ ಮೇಲಿರ್ಪುದೋ ಅಂತೆ. ಅಂತೆ ಅಂದ್ರೆ ಹಾಗೆ. ಅದು ಉಪಮಾ ಕೊಟ್ಟಾರ ಅವ್ರು ನಿಜಗುಂಡ್ರೆ. ಅಂದ್ರ ಯಾವ ಕಾಲ ಬೇಕಾದಾಗಿರ್ಲಿ, ಅದು ನೀ ಸಣ್ಣವಿದ್ದಾಗನು, ನೀ ಹರೆಕ್ ಬಂದಾಗನು, ನೀ ಮುದುಕಾದಾಗನು, ಒಂದು 20 ವರ್ಷ ಹಿಂದನ್ನು, ಈಗನ್ನು, ಇನ್ನು ಮುಂದನ್ನು, ಯಾವಾಗಲೂ ನೀವು ನಿಮ್ಮೂರಾಗಿರು, ನೀ ಬೇಡ ಬಾಂಬೆದಾಗಿರು, ಬೇಕಾದಲ್ಲಿರು, ಅಂತೂ ಆವ ಕಾಲ, ಆವ ದೇಶ, ಆವ ವಸ್ತು ಇವುಗಳಲ್ಲಿ ಪ್ರೀತಿ ತಾನ ಮೇಲೆ ಮಾತ್ರ ಅಚಲವಾಗಿರ್ತದೆ. ಆದ್ದರಿಂದ ಆತ್ಮನಿಗೆ ಆನಂದ ಸ್ವರೂಪ ಅಂತ ಹೇಳ್ಕೊಂಡ್ಬಂದಾರ. ಇಂಥ ತನ್ನ ಸ್ವರೂಪಭೂತವಾದ ಸುಖ ಅಂದ್ರೆ ಆನಂದ, ಅದು ಆಯಾಯ ವೃತ್ತಿ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ಅದು 8 ಪ್ರಕಾರವಾಗಿ ತೋರುತ್ತದೆ. ತನ್ನ ಸ್ವರೂಪ ಸುಖಾನೇ 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಬೇರೆ 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 ಆಗಿ ತೋರ್ತದೆ. ಬಿಂಬಭೂತ ನಿಜ ಸುಖ ಮಾತ್ರ ಅದು ಒಂದೇ ಪ್ರಕಾರ ಐತಿ. ಹೆಂಗೆ ಚಂದ್ರ ಒಬ್ಬನೇ ಅದಾನೆ, ಅನೇಕ ಉಪಾಧಿಗಳಲ್ಲಿ ನೀರಲ್ಲಿ ಪ್ರತಿಬಿಂಬಿಸಿ ಅನೇಕ ರೂಪವಾಗಿ ತೋರ್ತಾನೆ. ಆದರೂ ಬಿಂಬಭೂತ ಚಂದ್ರ ಒಬ್ಬನ. ಹಂಗ ಪ್ರತಿಬಿಂಬ ಉಪಾಧಿಗಳಲ್ಲಿ ಪ್ರತಿಬಿಂಬಿಸಿ ತೋರ್ತಕ್ಕಂಥ ಪ್ರತಿಬಿಂಬ ಆನಂದಗಳು 8 ಪ್ರಕಾರವಾಗಿ ಹೇಳಲ್ಪಟ್ಟರು. ಬಿಂಬಭೂತ ಆನಂದ ಮಾತ್ರ ಒಂದೇ. ಅದು 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಅದು 8 ಪ್ರಕಾರವಾಗಿ ಬೇರೆ ಬೇರೆಯಾಗಿ ತೋರೆ. ಆದ್ರೆ ಅದು ಇರೋದು ಮೂಲತಃ ಒಂದ. ಅದಕ್ಕೆ
ಇಲ್ಲಿ ಅದನ್ನೇ ನಿಜಗೊಂಡ್ರು. ನಿಖಿಳವೆನಿಸದೆ ಏಕಮುಖವಾಗಿರಿ ಅನ್ನೋಳು 23ನೇ ಪದ. ನಿಖಿಳವೆನಿಸದೆ ಏಕಮುಖವಾಗಿರಿ ಅನ್ನೋಳು ಸುಖವೇ ನಿಜ ಸುಖವೇ. ಸುಖವೇ ಅಂದ್ರೆ ಸುಖ ಭಾಳ ಅದಾವು. ಅದಕ್ಕೆ ಮತ್ತೆ ನಿಜ ಸುಖವೇ ಅಂದ್ರೆ ಖರೆ ಖರೆ ಸುಖವೇ. ಯಾಕೆ ಅವಳದು ಅವು ಸುಳ್ಳು ಸುಖ ಅಂತ. ಹೇಗೆ ಅಂದ್ರೆ ಅವು ದುಃಖ ಮಿಶ್ರಿತ ಇರ್ತಾವ. ಅದಕ್ಕೆ ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದೆ. ನಿಖಿಳವೆನಿಸದೆ ಅಂದ್ರೇನು? ಅನೇಕವಾಗಿ ತೋರ್ಲಾರ್ದನ, ಏಕಮುಖವಾಗಿ ಒಂದು ಒಂದೇ ರೀತಿಯಾಗಿ ನೀ ಹಂಗದೆ ಹಂಗಾಟ ತೋರ್ಬಿಡಕಲ್ಲ. ಅಂದ್ರೆ ನನ್ನ ಸ್ವರೂಪಭೂತವಾದ ನಿಜ ಸುಖವೇ ನೀನು 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಆ 8 ಪ್ರಕಾರವಾಗಿ ತೋರ್ಲಾರ್ದ ಒಂದೇ ರೀತಿಯಿಂದ ತೋರು ಅಂತ ಹೇಳ್ಯಾರ. ಹೇಗ? ಮಳೆ ಬರ್ತದೆ, ಎಲ್ಲಿದು ಬರ್ತದೆ? ಅಂದ್ರೆ ಸಮುದ್ರದ ಜಲ ಎಲ್ಲಿದು ಬರ್ತದೆ ಅಂದ್ರೆ, ಮತ್ತೆ ನೀವು ಹೇಳ್ಬೋದು ಈ ನೀರು ಎಲ್ಲಿದು? ಮಳೆ ನೀರು. ಮಳೆ ನೀರು ಅಂದ್ರೆ ಮಳೆ ಎಲ್ಲಿದು ಬರ್ತದೆ? ಮೋಡಗಳಿಂದ ಬಂದು. ಮೋಡಗಳಲ್ಲಿ ಎಲ್ಲಿದು ಬರ್ತದೆ? ಭಾಳ ಮಂದಿಗೆ ಗೊತ್ತೂ ಇಲ್ಲ ಅದು. ಅಂದ್ರೆ ಸಮುದ್ರ ಅಪಾರವಾಗಿ ಐತಿ. ಸೂರ್ಯನ ತೇಜಪುಂಜ ಕಿರಣಗಳು 8 ತಿಂಗಳ ತನಕ ಆ ಸಮುದ್ರದ ನೀರನ್ನ ಸುಟ್ಟು ಉಗಿ ಮಾಡಿ ಮ್ಯಾಲೆ ತಗೋತಾವ. 8 ತಿಂಗಳ ತನಕ. 4 ತಿಂಗಳ ಬಿಡ್ತಾವ, ಸುರಿಸ್ತಾವ. ಆ ಉಗಿಯಾಗಿ ಹೋದದ್ದನ್ನ ಮೋಡಗಳಾಗ್ತಾವ. ಮೋಡಗಳಿಂದ ಬಂದದ್ದ ಮಳೆಯಾಗಿ ನೆಲಕ್ಕೆ ಬೀಳ್ತೈತಿ. ಆಮೇಲೆ ಅದು ಕೆರೆಯೊಳಗಿನ ನೀರು, ಬಾವಿಯೊಳಗಿನ ನೀರು, ಹಳ್ಳದ ನೀರು ಅದು ಹೋಗಿ ಹೊಳೆ, ಅದಿಲ್ಲ ನದಿ ಮಿಲೆ ಸಾಗರ್ ಮೇಲೆ, ಸಾಗರ್ ಮಿಲೆ ಕೌನ್ ಸಾ ಜಲ್ ಮೇ ಕೋಯಿ ಜಾನೇನಾ ಅಂತ ಹಿಂಗೊಂದು ಹಾಡ್ದಾಗ. ಈಗೆಲ್ಲ ಮೇಘದ ಮೈ ಮಳೆ ನೀರು ಅಂಗಳದಾಗ ಬಿದ್ದಾವ. ಇವು ಹೋಗಿ ಹಳ್ಳ ಕೊಡ್ತಾವ. ಹಳ್ಳ ಹೋಗಿ ಹೊಳೆಗೆ ಕೊಡ್ತದೆ. ಹೊಳೆ ಹೋಗಿ ಸಮುದ್ರಕ್ಕೆ ಕೊಡ್ತದೆ. ಎಲ್ಲಿದು ಬಂದಿತ್ತು ಅಲ್ಲಿಗೆ ಹೋಯ್ತಂತ. ಹೌದಿಲ್ಲ? ಸಮುದ್ರದಿಂದ ಬಂದಿದ್ದು ಸಮುದ್ರಕ್ಕೆ ಹೋಗ್ಬಿಟ್ಟು ಹಾಗೆ ಅವು ಸಮುದ್ರದ ನೀರನ್ನ ನೋಡೋದು. ಇವು ಅಂಗಳದ ನೀರ, ಹಳ್ಳದೊಳಗಿನ ನೀರ, ಕೆರೆಯೊಳಗಿನ ನೀರ, ಹೊಳೆಯೊಳಗಿನ ನೀರ, ಹಿಂಗೆ ಬೇರೆ 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 ಉಪಾಧಿಯಿಂದ ಬೇರೆ ಬೇರೆ ಹೇಳಿಸ್ಕೊತಾವ. ಆದ್ರೆ ಅದು ಮೂಲತಃ ಗೊತ್ತಿದ್ದವಗೇನು ಇದೆಲ್ಲ ಸಮುದ್ರದ ನೀರನ. ಹೇಗೆ ಒಂದೇ ಸಕ್ರಿ ಜಿಲೇಬಿ ಹೇಗದ? ಸಿಹಿ ಅದ. ಪೇಡೆ ಅವು ಸಿಹಿ ಅದಾವು. ಬರ್ಫಿ ಅವು ಸಿಹಿ ಅದಾವು. ಹಿಂಗ ಬುಂದೇದುಂಡಿ ಇವು ಎಲ್ಲ ಬೇರೆ 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 ಅನೇಕ ಉಪಾಧಿಗಳಿಂದ ಅದು ಬೇರೆ ಬೇರೆ ಆಗಿ ಕಂಡು ಬರ್ತದೆ. ಆದ್ರೆ ಅದೆಲ್ಲ ಅದರದ್ದು ಸಿಹಿ ಸಕ್ರಿದ. ಹಿಂಗ ಲೌಕಿಕರಿಗೆ ಏನಾಗ್ತದಂದ್ರೆ ಈ ಬೇರೆ ಬೇರೆ ಹೆಂಡತಿ ಸುಖ, ಮಕ್ಕಳ ಸುಖ, ರೊಕ್ಕದ ಸುಖ, ತಿನ್ನೋ ಸುಖ, ಉಣೋ ಸುಖ, ಉಡೋ ಸುಖ, ಹಿಂಗೆಲ್ಲ
ಇವೆಲ್ಲ ಬೇರೆ ಬೇರೆ ಸುಖ ಅಂತ ಅವ್ರು ತಿಳ್ಕೊತಾರ. ಜ್ಞಾನಿ ಪುರುಷ ಏನ್ ತಿಳ್ಕೊತಾನ, ಇದು ಯಾವುದರಿಂದ ತೋರಿದ್ರೂ ಅದು ನನ್ನ ಆತ್ಮಸ್ವರೂಪಭೂತವಾದ ಆನಂದವೇ. ಹೆಂಗ ಹುಗ್ಗಿದು ಹೋಳ್ಗಿದು ಯಾವ್ದ ಶಿರಾ ಹಿಂಗೆಲ್ಲ ಬೇಕಾದಿದ್ರು ಕೂಡ ಎಲ್ಲ ಆ ಸಕ್ರಿದ ಅಂತ ಹೇಗೆ ಹೇಳಲ್ಪಡ್ತದ, ಹಂಗಿದೆ ಎಲ್ಲ ಯಾವುದರಿಂದ ತೋರಿದ್ರು ನನ್ನ ಆತ್ಮಸ್ವರೂಪಭೂತವಾದ ಆನಂದವೇ ಐತಿ ಅಂತ ಅದು ಮೂಲತಃ ಅದು ಅನ್ನೋದು ಉಪಾಧಿಯಲ್ಲಿ ಪ್ರತಿಬಿಂಬಿಸ್ಕೋ ಬರ್ತೈತಿ. ಹಿಂಗ ಇದು ವಲ್ಲವ ಜ್ಞಾನಿ ಒಬ್ಬಗ ಗೊತ್ತದ. ಉಳ್ದವರು ಅವ್ರು ಬೇರೆ ಬೇರೆ. ನನಗೆ ಅದು ಚಲೋ ಈ ಮಿಠಾಯಿ ಇವು ತಿಂದ್ರೆ ಸುಖ ಅನ್ನಿಸ್ತದ. ಮತ್ತು ಹಿಂಗೆಲ್ಲ ಬೇರೆ ಬೇರೆ ರೀತಿಯಿಂದ ಏನು ಅನ್ನಿಸ್ತಾವಲ್ಲ, ಅವು ಎಲ್ಲ ಬೇರೆ ಬೇರೆ ಲೌಕಿಕರಿಗೆ ಬೇರೆ ಬೇರೆ ಕಾಣಿಸ್ತಾವು. ಆತ್ಮಜ್ಞಾನಿಗೆ ಅವೆಲ್ಲ ನನ್ನ ಆತ್ಮಸ್ವರೂಪಭೂತ ಆನಂದವೇ. ಅದಕ್ಕನ ಜ್ಞಾನಿ ವಿಷಯಾನಂದವನ್ನ, ವಿಷಯ ಭೋಗದಿಂದ ಆನಂದ ಅನುಭವಿಸ್ತಾ ಇದ್ರು ಅವನು ಸಮಾಧಿಯಲ್ಲಿ ಇದ್ದಾನಂತ ತಿಳ್ಕೋ ತಿಂಗನು ಹೇಳ. ಯಾಕಂದ್ರ ಆ ಆನಂದ ಏನೈತಲ್ಲ, ಸಮಾಧಿ ಅಂದ್ರೆ ಏನು? ಸಮಾಧಿ ಅಂದ್ರೆ ಮಣ್ಣು ಕೊಡ್ತಾರ ಅದನ್ನು. ಮತ್ತೆ ಸಮಾಧಿ ಅಂದ್ರ ತನ್ನ ಆತ್ಮಾಕಾರ ವೃತ್ತಿ, ಆತ್ಮಾನುಸಂಧಾನದಲ್ಲಿದ್ದ ಅದಕ್ಕೆ ಸಮಾಧಿ. ವೃತ್ತಿ ಬ್ರಹ್ಮಾಕಾರವಾಗಿ ನಿಂತಿರ್ತದೆ, ಅದಕ್ಕೆ ಸಮಾಧಿ ಇರ್ತಾರೆ. ಹಾಗೆ ಇಲ್ಲಿ ವಿಷಯದ ಅನುಭವ ಕಾಲದಲ್ಲಿನೂ ಕೂಡ ಅವನ ತಿಳುವಳಿಕೆ, ಅವನ ಅನುಭವ ಏನಿರ್ತೈತಿ, ಈ ವಿಷಯಜನ್ಯ ಸುಖ ಎಲ್ಲಿದೆ? ಆತ್ಮಸ್ವರೂಪದ ಸುಖಾನ ಐತಿ ಅಂತ ಹಿಂಗೆ ತಿಳಿದ. ಹೀಗ ಒಂದೇ ಅದು. ಹೆಂಗ ನೀರು ಬೇರೆ ಬೇರೆ ಇದ್ರೂ ಅದು ಸಮುದ್ರದ ನೀರು, ಸಿಹಿ ಬೇರೆ ಬೇರೆ ಪದಾರ್ಥಗಳಲ್ಲಿ ಕಂಡ್ರು ಸಕ್ರಿದೆ. ಹಾಗೆ ಸುಖ ಯಾವುದೇ ರೀತಿಯಲ್ಲಿ ಕಂಡ್ರು ಅದು ಆತ್ಮಂದ ಅಂತ ಹಿಂಗ ಏಕಮುಖವಾಗಿದೆ ಅನ್ನೋದು. ಹಿಂಗ ನಾನು ತಿಳುವಳಿಕೆಯಲ್ಲಿದ್ದು ನೀ ಒಂದೇ ರೀತಿಯಿಂದ ಎದ್ದು ಬಿಡ ಹಳ, ಇದು ಬೇರೆ ಬೇರೆ ಬೇಕಾಗಿಲ್ಲ ನನಗೆ. ಹೇಗೆ? ಯಾಕಂದ್ರೆ ಒಮ್ಮೆ ಇದನ್ನ ಅನುಭವಕ್ಕೆ ಬಂತಂದ್ರೆ, ಅನುಭವಿಸಿದೆ ಅಂದ್ರೆ ಮತ್ತೊಂದು ಬಗಸೋದಿಲ್ಲ. ಹೇಗೆ? ಆದ್ದರಿಂದ ಇಲ್ಲಿ ಒಂದೇ ರೀತಿಯಿಂದ ಗೋಚರವಾಗುವ ಅಂದ್ರೆ ಕನ್ನಡಿಗಳಲ್ಲಿ ತನ್ನ ಮುಖದ ಪ್ರತಿಬಿಂಬ ನೋಡ್ತಾನೆ. ನೋಡ್ಕೊಂಡು ಅವ ಏನ್ ತಿಳ್ಕೊತಾನ? ಏನ್ ತಿಳ್ಕೊತಾನಂದ್ರೆ ನಾ ಹೆಂಗದೇನಿ ಅನ್ನೋದು ತಿಳ್ಕೊತಾನ. ಮತ್ತೆ ಹೌದು, ಆ ರೀತಿ ಈ ವಿಷಯಾದಿ ಮೂಲಕವಾಗಿ ತೋರುವ ಆನಂದ, ಅದ್ಯಾವ ಆನಂದ? ಪ್ರತಿಬಿಂಬ ಆನಂದ. ಅದು ಪ್ರತಿಬಿಂಬ ಆನಂದ. ಆ ಪ್ರತಿಬಿಂಬವನ್ನು ಕಂಡು ಬಿಂಬವನ್ನು ನಿಶ್ಚಯ ಮಾಡ್ಕೊತಾನಿಲ್ಲ. ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ನೋಡ್ತಾನೆ, ಈ ಬಿಂಬನ ನಿಶ್ಚಯ ಮಾಡ್ತಾನೇನು? ಹೌದು. ಬೇಡ, ಕನ್ನಡಿಯಾಗ ನಿಂತು ವಿಭೂತಿ ಹಚ್ಕೊಳಕತ್ತೇನ, ಕುಂಕುಮ ಹಚ್ಕೋತಾನ ತಿಳ್ಕೊ. ನೋಡಿ ಪ್ರತಿಬಿಂಬ ನೋಡಿ ಅವ ಅಲ್ಲಿ ಹಚ್ತಾನ, ಅಲ್ಲಿ ಕುಂಕುಮ ಹಚ್ತಾನೆ. ಏನು ಅದಕ್ಕೆ ಹಚ್ಲಕ್ ಹೋಗ್ತಾನೋ? ಅದು ಇಲ್ಲ. ಆದ್ರೆ ಮೂಲ ಇದೇ ಖರೆ ಐತಿ, ಅದು ಸುಳ್ಳು ಐತಿ. ಹೀಗ
ಈ ಪ್ರತಿಬಿಂಬ ಆನಂದಗಳು ಬೇರೆ ಬೇರೆಯಾಗಿ ಕಂಡ್ರೂ ಕೂಡ ಅವು ಸುಳ್ಳದಾವು, ಉಪಾಧಿ ಮೂಲಕ ತೋರ್ತಾವು. ಬಿಂಬಭೂತ ಸುಖ ಮಾತ್ರ ಆತ್ಮಸ್ವರೂಪವೇ ಐತಿ, ಅದ ನಾನಿದ್ದೇನೆ. ಯೋ ವೈ ಭೂಮ ತತ್ಸುಖಂ ಅಂತ ಚಾಂದೋಗ್ಯನು ಹೇಳ್ತದೆ. ಹಾಗೆ ಆಯಾ ವೃತ್ತಿಗಳಲ್ಲಿ ಪ್ರತಿಬಿಂಬಿತ ಆನಂದವನ್ನು ಕಂಡು ಬಿಂಬಭೂತ ನಿಜ ಸುಖವೇ ನಾನಿರುವೆನೆಂದು ಇಲ್ಲಿ ತಿಳ್ಕೋಬೇಕು ಅಂತ ಹೇಳ್ಯಾರ. ಈಗ 1ನೇ ನುಡಿಯಿಂದ ವಿಷಯಾನಂದವನ್ನು ಹೇಳ್ತಾನೆ. ವಿಷಯಾನಂದ ಅಂದ್ರೆ ಸಾಮಾನ್ಯವಾಗಿ ನಾವು ಯಾವುದೋ ಒಂದು ವಿಷಯ ಅನುಭವಿಸ್ತೀವಲ್ಲ, ವಿಷಯ ಅಂದ್ರೆ ಪಂಚ ವಿಷಯಗಳದಾವ. ಈಗೊಂದು ಸಂಗೀತ ಕೇಳ್ತೀವಿ, ಅದರಿಂದ ಆನಂದ ಆಕೈತಿ. ಈಗೊಂದು ಪಿಕ್ಚರ್ ನೋಡ್ತೀವಿ, ಅದರಿಂದ ಆನಂದ ಆಗ್ತೈತಿ. ತಿನ್ನೋದು ಉಣೋದ್ರಿಂದ ಆನಂದ ಆಕೈತಿ. ಹಿಂಗೆಲ್ಲ ಅದಕ್ಕಾಗಿ ಇವು ಎಲ್ಲ ಯಾವುದೇ ಒಂದು ವಿಷಯದಿಂದ ಬಂದಂಥ ಆನಂದ ಅದು ವಿಷಯಾನಂದ ಅಂತ ಹೇಳಲ್ಪಡ್ತದೆ. ಅದನ್ನು ಈಗ 1ನೇ ನುಡಿಯಿಂದ ಹೇಳ್ತಾರೆ. ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ. ಅದು ರಾಗ ವಿಷಯ ಸಿದ್ಧಿಯಾಗಿ. ರಾಗ ವಿಷಯ ಅಂದ್ರ ರಾಗ ಅಂದ್ರ ಪ್ರೀತಿಗೆ ಪಾತ್ರವಾದದ್ದು ಅಥವಾ ತನ್ನ ಇಚ್ಛೆಗೆ ವಿಷಯವಾದದ್ದು. ಆ ವಿಷಯ ತಿನ್ನೋದಾದ್ರೆ ಉಣೋದಾಗ್ಲಿ ಯಾವುದಾಗಲಿ ಅದು ಸಿದ್ಧಿಯಾಗಿ ಅಂದ್ರ ತನಗೊಂದು ವಿಷಯದ ಇಚ್ಛಾ ಇತ್ತು, ಅದು ಸಿದ್ಧಿಯಾಗಿ ಅಂದ್ರೆ ಅದು ಸಿಕ್ತು. ಆ ಇಚ್ಛಾ ಪಡ್ಕೊಂಡಾಗ ಮನಸ್ಸು ಇಚ್ಛಾ ಆಯ್ತಂದ್ರನ್ನ, ಈಗ ಒಬ್ಬೊಬ್ರಿಗೆ ಇರ್ತೈತಲ್ಲ, ಏನಿರ್ತೈತಿ, ನಾನು ಬೀಡಿ ಸೇದಬೇಕು ಅಂತಿರ್ತೈತಿ, ಹೌದಿಲ್ಲ? ಬ್ಯಾಳ ಬೀಡಿ ಸೇದಂಗಿಲ್ಲ, ಚಹಾ ಕುಡಿಬೇಕಂತಾರ ಇರ್ತೈತಿ. ಚಹಾ ಕುಡಿಬೇಕು ಅಂತ ಇಚ್ಛಾ ಆಯ್ತು ಅಂದ್ರೆ, ಇಚ್ಛಾ ಯಾವುದ ಆಗಲಿ, ಚಹಾ ಕುಡಿಯೋದಾಗಲಿ, ಯಾವ್ದ ಬೀಡಿ ತಿನ್ನೋದಾಗಲಿ, ಎಲಿ ತಿನ್ನೋದಾಗಲಿ, ನಾವು ಸಾಧಾರಣ ಒಂದು 50 ವರ್ಷ ಅವೆರಡು ಉಪಯೋಗ ಮಾಡ್ತಿದ್ದೀನಿ. ಏನು? ಚಹಾ ಕುಡಿಯೋದು, ಎಲಿ ತಿನ್ನೋದು. ಎಲಿ ತಿನ್ನೋದಂದ್ರೆ 100 ಸಲ ತಿಂತಿದ್ನಿ, ಯಾವನು ತಿಂದಿಲ್ಲ. ಒಂದು ದಿನಕ್ಕೆ 100 ಸಲ. ಕಡಿಮೆ ಅಂದ್ರನ ಒಂದು ಮನುಷ್ಯ ಒಬ್ಬ ಶಿಷ್ಯ ಹಂಗ ಕುಂದಿರ್ತಿದ್ದ, ಬರೀ ಮಾಡಿ ಕೊಡ್ಲಕ್ಕ. ಹೀಗೆ ಇಟ್ಟು ತಿನ್ನೋದು ಹಿಂಗೆಲ್ಲ ಇದ್ದು ಅದನ್ನು ಉಗುಳೋ ತುಗ್ದಾನೆ ಅಂತೇಳಿ ಅವು ಎಲ್ಲ ಕಡೆ ಇದ್ದು ಸ್ಟೇಜಿನ ಮೇಲೆ ಕೂತ್ರು ಸಹಿತ ಅಲ್ಲಿ ಮಗಲ್ದಾಗ ಒಂದು ತಂದು ಇಡ್ತಿದ್ರು. ಹಿಂಗಿತ್ತು ಅತಿ ಹಿಂಗಾಗಿ ಅಂದ್ರೆ ಕೋಲಾಪುರಕ್ಕೆ ಇದಕ್ಕೆ ಹೋದಾಗ ಅದು ಇದು ಬೇಡ ಅಂತೇಳಿ ಬಿಟ್ಟಿವಿ ಅದನ್ನು. ಹಿಂಗೆ ಅಂದ್ರೆ ಹಿಂಗೆ ಮತ್ತೆ ಚಾನು ಅಂತೂ ಮೊದಲಿನಿಂದ ಬಂದಿದ್ದು, ಅವೆಲ್ಲ ಬಿಟ್ವಿ. ಅಂದ್ರೆ ಹೇಳೋ ತಾತ್ಪರ್ಯ ಏನು, ಇವು ಮುಂದೆ ನಮಗೆ ಮತ್ತೆ ಕಿರಿಕಿರಿ ಮಾಡ್ತಾವ, ಮನಸ್ಸಿಗೆ ಚಂಚಲತೆ ಮಾಡ್ತಾವ. ಯಾಕೆ ಮುಂದೆ ಏಕಾಂತಕ್ಕೆ ಇರ್ಬೇಕಾದ್ರೆ ಇವೆಲ್ಲ ಬಿಡಬೇಕು. ಯಾಕಂದ್ರೆ ಅಪೇಕ್ಷೆ ಒಂದು ಇರಬಾರ್ದು ಹಿಂಗೆ ಅಂಥೇಳಿ. ಅದಕ್ಕೆ ನಮಗೆ ಲೋಕದಲ್ಲಿ ಒಂದು ನೇಮ ಶಾಸ್ತ್ರ ಏನು ಹೇಳ್ತೈತಿ, ಯಾವುದೇ ವಿಷಯದ ಇಚ್ಛಾ ನಮಗಾಯಿತು, ಚಹಾ ಕುಡಿಬೇಕು ಹಿಂಗೆ ಆಯ್ತು ತಿಳ್ಕೊ,
ಇಚ್ಛಾ ಆಯ್ತು ಅಂದ್ರನ ಒಳಗೆ ಚಂಚಲ ಆಯ್ತತ್ತ ತಿಳ್ಕೊಬೇಕು. इच्छा अंद्र काम, कोई भी भोग का इच्छा तो काम कहिए. काम ಅನ್ನೋಣ ಬರೀ ಅದೇ ಅಲ್ಲ, ತಿನ್ನೋದಾಗ್ಲಿ, ಉಣೋದಾಗ್ಲಿ, ಚಾ ಕುಡಿಯೋದಾಗ್ಲಿ, ಸ್ವೀಟ್ ತಿನ್ನೋದಾಗ್ಲಿ, ಹಿಂಗೆ ಯಾವುದೋ ಒಂದು ಇಚ್ಛಾ ಆಗ್ತೈತಲ್ಲ ಇದಕ್ಕೂ ಕಾಮ ಅಂತ. ಹಿಂಗ ಅದು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ ಗೀತೆಯಲ್ಲಿ ಹೇಳ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂದ್ರೆ ಈ ಇಚ್ಛಾದಿ ಕಾಮಾದಿಗಳು ರಜೋಗುಣದಿಂದ ಹುಟ್ಟುತ್ತಾವು. ರಜೋ ರಾಗಾದಿಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವ. ಅಂದ್ರ ಈ ರೀತಿ ಆ ರಜೋಗುಣ ರಾಗಾದಿಗಳನ್ನ ಹಿಂಗೆಲ್ಲ ಇಚ್ಛಾ ಪ್ರೀತಿ ಮೊದಲಾದವುಗಳನ್ನ ಹುಟ್ಟಿಸ್ತಾವು. ಆದ್ರಿಂದ ಚಂಚಲ ಅದಾವ. ರಜೋಗುಣ ಸಮುದ್ರ, ರಜೋಗುಣ ಮೊದಲ ಚಂಚಲ ಅದ, ಹೌದಿಲ್ಲ? ಆದ್ದರಿಂದ ಅಂತಃಕರಣ ವೃತ್ತಿ ಏನಾಗತ್ತೆ? ಚಂಚಲವಾಗುತ್ತದೆ. ಏನಾರ ಒಂದು ಚಾ ಕುಡಿಬೇಕು ಅಥವಾ ಏನು ಎಲ್ಲಿ ತಿನ್ಬೇಕು, ಹಿಂಗೇನ್ರ ಇಚ್ಛಾ ಆಯ್ತು ಅಂದ್ರೆ ಇದಾಗ್ಬಿಡ್ತದೆ, ಚಂಚಲ ಆಗ್ತೈತಿ. ಯಾವ ವಿಷಯವನ್ನು ಕುರಿತು ಚಂಚಲ ಆಯ್ತು ಅದು ತನಗೆ ಸಿಗೋ ತನಕ ಅದು ಚಂಚಲನೆ ಇರೋದು, ಒಳಗಿರೋದೇ ಇಲ್ಲ, ಹೊರಗ ಓಡು. ಹೇ ಅದಕ್ಕೆ ಈ ರೀತಿ ಆಗ್ತದೆ. ಆಗಿ ಮುಂದೆ ಸಿಗ್ತೇಳಿ ಅವಾಗೇನು ಇಚ್ಛಾ ಇತ್ತು ಅದು ಚಹಾ ತಿನ್ನೋದು ಹಿಂಗೆ ಸಿಕ್ತು. ಸಿಕ್ಕೊಡ್ಲೇನ ಪ್ರಾಪ್ತಿ ಆದ ಕೂಡನ ಆ ವೃತ್ತಿ ಚಂಚಲಾಗಿ ಹೋಗಿ ಹೊರಗೆ ಹೋಗುತ್ತೆ. ಅದು ತಿರುಗಿ ರಿಟರ್ನ್ ಒಳಗೆ ಬಂದ್ಬಿಡ್ತೈತಿ. ಒಳಗೆ ಬಂತು ಅಂದ್ಕೊಳ್ಳೆ ಆತ್ಮನ ಎದುರಿಗೆ ಬರ್ತದೆ. ಎಲ್ಲಿ ಬರ್ತದೆ? ಆತ್ಮ ಮತ್ತು ಒಳಗದನಿಲ್ಲ ಅವನು ಅಲ್ಲಿಗೆ ಬರ್ತದೆ. ವೃತ್ತಿ ಅಂದ್ರೆ ಅಂತಃಕರಣ ಪರಿಣಾಮ. ಅಂತಃಕರಣದ ಪರಿಣಾಮಕ್ಕೆ ವೃತ್ತಿ ಅಂತಾರೆ. ಅಂತಃಕರಣ ಉಪಯುಕ್ತ ಚೇತನಕ್ಕೆ ಸಾಕ್ಷಿ ಅಂತ ಅದೇ ಜಾಗದಾಗ ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ರೂಪ ಆತ್ಮ ಅಲ್ಲೇ ಅದ. ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಅದನ್ನು ಅಲ್ಲಿಗೆ ಬರ್ಬೇಕ. ಬಂದಾಗ ಆ ಆತ್ಮನ ಎದುರಿಗೆ ವೃತ್ತಿ ಬತ್ತು ಅಂದುಕೊಳ್ಳೇನ ಅವಾಗ ಏನಾಗ್ತದ ಅಂದ್ರೆ ವಿಷಯ ಪ್ರಾಪ್ತಿ ಆದದ್ರಿಂದ ಅವಾಗ ಅಂತಃಕರಣದಲ್ಲಿ ಗುಣ ಚೇಂಜ್ ಆಕತ್ತೆ. ಮೊದಲು ರಜಗುಣ ಇತ್ತಲ್ಲ ಇಚ್ಛಾ ಆದಾಗ, ಈಗ ವಸ್ತು ಇಚ್ಛಿತ ವಸ್ತು ಪ್ರಾಪ್ತಿ ಆದ ಕೂಡಲೇ ಈಗ ಸಮಾಧಾನ ಆಗ್ಬಿಡ್ತಾನಲ್ಲ, ಅಂದ್ರೆ ಸತ್ತು ಗುಣ ಆಗ್ಬಿಡ್ತೈತಿ. ಸತ್ ಗುಣ ಉದ್ಭವಿಸ್ತತಿ. ಆವಾಗ ಆ ಸಾತ್ವಿಕ ವೃತ್ತಿ ಆತ್ಮನ ಎದುರಿಗೆ ಬಂದು ಅದು ಶಾಂತ ಐತಿ. ಸತ್ತು ಗುಣ ಹೆಂಗೈತಿ? ಶಾಂತ ಇರ್ತೈತಿ. ರಜೋಗುಣ ಘೋರ ಇರ್ತೈತಿ. ಅದು ಶಾಂತವಾಗಿ ಸುಮ್ಮ ಆತ್ಮನ ಎದುರಿಗೆ ಹೆಂಗೆ ನಿತ್ತ ಅಂದ್ಕೂಡೇನ ಆತ್ಮನ ಪ್ರತಿಬಿಂಬ ಆವೃತ್ತಿಯಲ್ಲಿ ಬೀಳ್ತೈತಿ. ಆತ್ಮನ ಪ್ರತಿಬಿಂಬ ಆವೃತ್ತಿಯಲ್ಲಿ ಬಿತ್ತು ಅಂದ್ಕೂಡಲೇನ ಆತ್ಮ ಹೆಂಗದಾನ? ಆನಂದ ಸ್ವರೂಪದ. ಆನಂದ ಸ್ವರೂಪದನಂದ್ರ ಮತ್ತ ಅವನ ಪ್ರತಿಬಿಂಬ ಈಗ ಸೂರ್ಯ ಹೆಂಗದಾನ? ಪ್ರಕಾಶ ಎಲ್ಲ ಐತಿ. ಉಷ್ಣದಾನ. ಚಂದ್ರ ಹೆಂಗದಾನ? ಅವನು ಪ್ರಕಾಶಮಾನದಾನ. ಅನ್ನೋದು ನಮ್ಮ ಸೂರ್ಯ ಉಷ್ಣದಾನ. ಅವನ ಪ್ರತಿಬಿಂಬ ಕನ್ನಡಿಯಲ್ಲಿ ಬಿತ್ತಂದ್ರ ಅದು ಹೆಂಗಿರ್ತದೆ? ಉಷ್ಣ ಇರ್ತದೆ. ಇಷ್ಟ ಯಾಕಂತೀನಿ, ಆ ಭೂತ ಕನ್ನಡಿಯಲ್ಲಿ ಬಿತ್ತಂದ್ರೆ ಬೆಂಕಿ ಹತ್ತೈತಿ. ಆ ಭೂತ ಕನ್ನಡಿ ಅಂತ ಗ್ಲಾಸ್ ನೋಡ್ರಿಲ್ಲ, ಅದನ್ನ ಹಿಂಗ ಅರ್ಬಿ ಮೇಲೆ ಸೂರ್ಯನ ಬಿಸಿಲಾಗಿ ಹಿಡಿ, ಈ ಅರ್ಬಿಗೆ ಬೆಂಕಿ ಹತ್ತದ ಪ್ರತಿಬಿಂಬದಲ್ಲಿ ಈ ರೀತಿ. ಚಂದ್ರ ಹೆಂಗದಾನ? ತಂಪದಾನ.
ಅವನ ಪ್ರತಿಬಿಂಬ ತಂಪಿರ್ತದೆ. ಹಂಗ ಆತ್ಮ ಹೆಂಗದಾನು ಆನಂದ ಸ್ವರೂಪ ಅದ. ಮತ್ತು ಅವನ ಪ್ರತಿಬಿಂಬ ಹೆಂಗಿರ್ತದೆ ಆನಂದ ಸ್ವರೂಪ ಇರ್ತದೆ. ಹೀಗೆ ಆದ್ದರಿಂದ ಆ ವಸ್ತು ಪ್ರಾಪ್ತಿ ಆದ ಕೂಡಲೇ ಮನಃಶಾಂತಾಗಿ ವೃತ್ತಿ ನಿಶ್ಚಲವಾಗಿ ಸತ್ವ ಗುಣಾಕಾರ ಅಲ್ಲಿ ಉದ್ಭವಿಸ್ತದೆ. ಅಂದ ಮೇಲೆ ಅದು ಹೇಳ್ಯಾರ ಗೀತೆಯಲ್ಲಿ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಅಂತೇಳಿ. ಸತ್ವಗುಣ ಉದ್ಭವ ಆಗೈತಿ ಅಂದ್ರೆ ಸತ್ವಂ ಸುಖೇ ಸಂಜಯತಿ, ಅಲ್ಲಿ ಸುಖ ಪ್ರತೀತಿ ಆಗತೈತಿ ಅಂದ್ರೆ ಹೊಂತದದು. ಆ ಅಂತರ್ಮುಖ ವೃತ್ತಿಯಲ್ಲಿ ಸಾತ್ವಿಕ ವೃತ್ತಿಯಲ್ಲಿ ಸ್ವರೂಪ ಆನಂದ ಏನಾಗ್ತದೆ, ಪ್ರತಿಬಿಂಬ ಬೀಳ್ತದೆ. ಆ ವೃತ್ತಿಯಲ್ಲಿ ಪ್ರತಿಬಿಂಬ ಬೀಳ್ತದೆ. ಪ್ರತಿಬಿಂಬ ಬಿತ್ತು ಅಂದ್ಕೊಳ್ಳೇನ ಆ ಪ್ರತಿಬಿಂಬ ಆನಂದವನ್ನು ನಾವು ಅನುಭವ ಮಾಡಿ ಏನಂತೀವಿ, ಈಗ ನನಗ ಚಾ ಕುಡ್ದಾಗ ಆನಂದ ಆಯ್ತು, ಬೇಡ ಈ ವಿಷಯವನ್ನು ಅನುಭವಿಸಿದ ಮೇಲೆ ನನಗೆ ಆನಂದ ಆಯ್ತು, ಸುಖ ಆಯ್ತು ಅಂತ ಹೇಳ್ತಾನ. ಆದ್ರೆ ಅದು ಎದ್ರದು ತಂದ ಅದಿಲ್ಲ. ಅದಕ್ಕೆ ಅಲ್ಲಿ ವಿಷಯಾನಂದೋ ಬ್ರಹ್ಮಾನಂದಾಂಶ ರೂಪ ಭಾಕ್ ಏನಂತಾರೆ, ವಿಷಯಾನಂದೋ, ಈ ವಿಷಯಾನಂದ ಏನೈತಿಲ್ಲ ವಿಷಯದಿಂದ ಬರ್ತಕ್ಕಂಥ ಆನಂದ, ಬ್ರಹ್ಮಾನಂದಾಂಶ ರೂಪ ಭಾಕ್, ಬ್ರಹ್ಮಾನಂದದ ಒಂದು ಅಂಶ ಐತೆ ಅದು ಅಂತ ಹೇಳಿ. ಆ ವಿಷಯಾನಂದ ಅನ್ನೋದು ಬ್ರಹ್ಮಾನಂದದ ಒಂದು ಅಂಶ ಅದು ಅಂತ ಹೇಳಲ್ಪಡ್ತದೆ. ಈ ರೀತಿ ಅದು ವಿಷಯಾನಂದ ಐತಿ. ಆ ಕಾಲಕ್ಕೆ ಜೀವನು ಈ ವಿಷಯದಿಂದ ಸುಖ ನನಗೆ ಆಯಿತು ಅಂತ ತಪ್ಪು ತಿಳ್ಕೋತಾನ. ಅವಾಗ ಇದ್ದಕ್ಕಿದ್ದಂಗೆ ತಿಳುವಳಿಕೆ ಆಗೋದಿಲ್ಲ, ಜ್ಞಾನಿಗಿರ್ತದೆ ಇದ್ದಕ್ಕಿದ್ದಂಗೆ ತಿಳುವಳಿಕೆ. ಇವಾಗ ಏನಾಕೈತಿ, ವಿಷಯ ಏನ ಪ್ರಾಪ್ತಿ ಆಗಿತ್ತಲ್ಲ ಆ ವಿಷಯದಾಗ ಸುಖ ಐತಿ, ಅದರಿಂದ ನನಗೀಗ ಸುಖ ಪ್ರಾಪ್ತಿ ಆಯಿತು ಅಂತ ಇದು ವಿಷಯದ ಬೆನ್ನು ಹತ್ಲಕ್ಕೆ ಹೋಗ್ತೈತಿ. ಆ ವಿಷಯ ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ನನಗೆ ಮತ್ತೆ ಸುಖ ಸಿಗತೈತಿ ಅಂತ ಹಿಂಗೆ. ಅದಕ್ಕೆ ನಿಜಗೊಂಡ್ರು ಏನಂದಾರ, ಭಸಕಿ ನೆಲುವಿನೊಳು ರಮೆ ಇಪ್ಪಂದ. ನಾಯಿ ಉದಾಹರಣೆ ಕೊಟ್ಟು, ನಾಯಿ ತಿಪ್ಪ್ಯಾಗ ಬಿದ್ದ ಎಲು 6 ತಿಂಗಳಿಗಟ್ಲೆ ತಿಪ್ಪ್ಯಾಗಿತ್ತದ, ಅದನ್ನ ಬಾಯಾಗ ಹಿಡ್ಕೊಂಡು ಕಡಿತದ. ಕಡ್ದ ಅದು 6 ತಿಂಗಳಲ್ಲಿ ಬಿದ್ದು ಅದ್ರಾಗ ಏನಿರ್ತದೆ, ಶುಷ್ಕ ಇರ್ತದೆ, ಒಣ ಎಲು ಇರ್ತದೆ. ಅದು ಕಡ್ಯಾನ ಅದರ ಚೂಪಾದ ಇದು ತನ್ನ ಒಸಡಿಗೆ ಚುಚ್ತಾವ. ಚುಚ್ಚಿದ ಕೂಡ್ಲೇನ ಆ ಒಸಡಿಯಿಂದ ರಕ್ತ ಬರ್ತದೆ. ರಕ್ತ ಬರ್ಲಕತ್ತಿದ ಕೂಡಲೇ ಆ ಜ್ವಲ್ಲ ಆ ರಕ್ತ ಎರಡು ಕೂಡಿ ಅದಕ್ಕೆ ನಾಲಿಗೆ ಟೇಸ್ಟ್ ಬರ್ಲಕತ್ತೈತಿ. ಟೇಸ್ಟ್ ಯಾಕಂದ್ರೆ ರಕ್ತ ಈಗ ನೋಡ್ರಿ ನೀವು ನಾಲಿಗೆ ಅದು ಕಡಿತಂದ್ರೆ ಅಥವಾ ಇಲ್ಲಿ ಬಾಯಿಯೊಳಗೆ ಹಿಂಗಿದಾದ್ರೆ ಅದು ಸ್ವಲ್ಪ ಉಪ್ಪುಪ್ಪು ಇರ್ತೈತಿ, ಉಪ್ಪುಪ್ಪು ಇರ್ತೈತಿ. ಹಂಗ ಆ ರಕ್ತ ನಾಲಿಗೆ ಉಪ್ಪುಪ್ಪು ಹತ್ತೈತಲ್ಲ, ಇಲ್ಲಿ ನಾಲಿಗೆ ಕಡ್ದಾಗ ಹಿಂಗೇಂದ್ರ ತುಟಿ ಕಡ್ಕೋತಂದ್ರೆ ಹಿಂಗೆ ಆ ರೀತಿ ಅದರ ಒಸಡಿಯಿಂದ ಬರ್ತಕ್ಕಂಥ ರಕ್ತ ಅದು ಒಂದು ಉಪ್ಪುಪ್ಪು ಅಂತೇಳಿ ಸ್ವಾದ ಟೇಸ್ಟ್ ಹತ್ತಿದ ಕೂಡಲೇ ಅದಕ್ಕೇನು ಅನಿಸ್ತೈತಿ, ಈ ಎಲುವಿನಿಂದ ಬರ್ಲಾಕತೈತಿ. ಈಗ ಅದು ಎದ್ರಂದ ಬರ್ಲಾಕತೈತಿ, ತನ್ನ ದಾವಡಿ ಒಸಡಿಯಿಂದ ಬರ್ಲಾಕತೈತಿ. ಆದ್ರೆ ಅದಕ್ಕೆ ಆ ಎಲುವಿನಿಂದ ನನಗೆ ಬರ್ತದತ್ತ ಅದು ಹೆಂಗೆ ತಿಳ್ಕೊತದೋ ಹಂಗ ಈ ಅವಿವೇಕಿ ಪುರುಷ
ಅಜ್ಞಾನಿ ಅವನು ಕೂಡ ವಿಷಯದಿಂದ ನನಗೆ ಸುಖ ಬರಲ್ಲ ಅನಿಸ್ಲಾಕತೈತಿ, ಸುಖ ಹತ್ಲಾಕತೈತಿ ಅಂತ ಹಿಂಗೆ ತಿಳ್ಕೋತಾನೆ. ಅಂದ್ರ ವಾಸ್ತವಿಕವಾಗಿ ಅದು ವಿಷಯದಲ್ಲ, ತನ್ನ ಆತ್ಮಸ್ವರೂಪದೇ. ಅದೇ ಪ್ರಿಯ ಮೋದ ಪ್ರಮೋದಾದಿ ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ತೋರ್ತದೆ. ಪ್ರಿಯ ಮೋದ ಪ್ರಮೋದ ಅಂದ್ರೆ ಇಷ್ಟ ವಸ್ತು ದರ್ಶನಂ ಪ್ರಿಯ. ಏನು ಇಷ್ಟ ವಸ್ತು ಅಂದ್ರೆ ಏನು ನನಗೆ ಬೇಕಾಗಿತ್ತು, ಅದು ದರ್ಶನಂ ಅಂದ್ರೆ ಬರೀ ಅದನ್ನು ನೋಡಿದ್ರ ಪ್ರಿಯ. ಆನಂದ ಆಕತಿಲ್ಲ ಸ್ವಲ್ಪ, ಅದು ಪ್ರಿಯತ. ಅದನ್ನು ಹೋಗಿ ಪ್ರಾಪ್ತಿ ಮಾಡ್ಕೊಂಡ. ಈಗೊಂದು ಬಾಳೆಹಣ್ಣು ಅಂತ ತಿಳ್ಕೊ, ಬಾಳೆಹಣ್ಣು ತಿನ್ಬೇಕು ಅಂತ ಐತಿ. ಅದನ್ನ ಬಜಾರ್ದಾಗ ನೋಡ್ದ, ಅವನ ಜಾಗದಾಗ ಅದಾವು ಅಂದ್ರೆ ಅವಂಗ ಸ್ವಲ್ಪ ಆನಂದ ಆಯ್ತು, ಸಮಾಧಾನ ಆಯ್ತು, ಅಲ್ಲಿ ಅದಾವ. ಆಮೇಲೆ ಹೋಗಿ ಹೆಂಗೆ ಕೊಡ್ತೀರಿ, 10 15 ರೊಕ್ಕ ಕೊಟ್ಟ ತಗೊಂಡ ಬಾಳಿಗೆ ಕೈಯಾಗ ಪ್ರಾಪ್ತಿ ಆಯ್ತಲ್ಲ. ಇದು ಮೋದ. ಮತ್ತಿಟ್ಟು ಹೆಚ್ಚಿಗೆ ಆಯ್ತಲ್ಲ, ನನ್ನ ಕೆಲಸ ಮುಗೀತು, ನನಗೇನು ಬೇಕಾಗಿದ್ದು ಸಿಕ್ಕು. ಮುಂದೆ ಅವ್ಕರನ್ನ ತಗೊಂಡ್ಬಂದು ಅಲ್ಲೇ ನಿಂತರ ತಿಂದನ್ನು ಬೇಡ ತಗೊಂಡು ಬಂದು ತಿಂದಾರ. ಅದನ್ನ ಉಪಭೋಗಿಸಿದ ಅಂದ್ರೆ ಆವಾಗ ನಾ ಬಾಳೆಹಣ್ಣು ತಿನ್ಬೇಕಂದಿದ್ದೆ, ತಿಂದೆ. ಈಗ ಆವಾಗ ಏನು ಆಯ್ತಲ್ಲ, ಪೂರ್ಣ ಆನಂದ ಆಯ್ತಲ್ಲ, ಅದಕ್ಕೆ ಪ್ರಮೋದ ಅಂತಾರೆ. ಈ ರೀತಿ ಇಷ್ಟ ವಸ್ತು ದರ್ಶನಂ ಪ್ರಿಯ, ಇಷ್ಟ ವಸ್ತು ಪ್ರಾಪ್ತಿ ಮೋದ, ಇಷ್ಟ ವಸ್ತು ಅನುಭವಂ ಪ್ರಮೋದ ಅಂತ ಹೇಳಲ್ಪಟ್ಟದೆ. ಹೀಗೆ ಆ ವಿಷಯಾನಂದ ಹೀಗೇನು ನಮಗ ತೋರ್ತೈತಲ್ಲ, ಅದಕ್ಕೆ ಏನಂತಾರು ಅಂದ್ರೆ ವಿಷಯಾನಂದ ಅಂತ ಹೇಳಲ್ಪಡ್ತದೆ. ಅದಕ್ಕೆ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಅಂತ ಅಂದದ್ದು. ಇದು ವಿಷಯಾನಂದ. ಈ ವಿಷಯಾನಂದ ಅಂದ್ರೆ ಏನನ್ನೋದು ಹೇಳಿದ್ರು. ವಿಷಯಾನಂದೋ ಬ್ರಹ್ಮಾನಂದಾಂಶ ರೂಪ ಭಾ. ಆ ಬ್ರಹ್ಮಾನಂದ ಏನು ಬ್ರಹ್ಮ ಸ್ವರೂಪ ಐತಲ್ಲ, ಆತ್ಮ, ಅದರದೇ ಒಂದು ಅಂಶದು. ಏನ ಹಿಂಗ ವಿಷಯ ಉಪಾದಿಯಿಂದ ತೋರಿದ್ದೀರ, ಏನ ಬ್ರಹ್ಮಾನಂದವನ್ನು ಹೇಳ್ತಾರೆ. ಬ್ರಹ್ಮಾನಂದ ಅಂದ್ರ ಮತ್ತ ಆ ಕಡೆ ಬ್ರಹ್ಮನ ಕಡೆ ಹೋಗಿ ಅಂದ್ರ ಜ್ಞಾನಿಗಳು ಹಚ್ಚುವುದಿಲ್ಲ, ಅವ ನಿದ್ಯೆಯೊಳಗೆ ತೋರೋದ. ಕಡು ನಿದ್ರೆಯಳು ಮತಿಯಡೆಗೆ ಮಾಯಾವೃತ್ತಿವಿಡಿದ ಅನಂತತೆಯನ್ನು ಪಡೆದು ರಾಜಿಪ ಶಿವ. ಏನಂದ್ರು, ಕಡು ನಿದ್ರೆಯಳು. ಕಡು ನಿದ್ರೆ, ಕಡು ನಿದ್ರೆ ಅಂದ್ರ ಮರಾಠಿ ಒಳಗ ಕಡು ಅಂತಾರ. ಕಡು ಕಡು ನಿದ್ರೆ ಅಂದ್ರೆ ಗಾಢವಾದ ನಿದ್ರೆ. ಅದು ಬಿಡ, ಕೈಯ ಅಂತಾರಲ್ಲ, ಹಂಗ ಅದು ಕಡು ಅಂದ್ರೆ. ಕಡು ನಿದ್ರೆ ಅಂದ್ರೆ ಗಾಢವಾದ ನಿದ್ರೆ. ಅದರಲ್ಲಿ ಮತಿ ಅಡಗಿ ಬುದ್ಧಿ ಸುಸಪ್ತ್ಯಾಗ ಬುದ್ಧಿಲಯ ಆಗಿಬಿಟ್ಟಿರ್ತದೆ, ಇರಂಗಿಲ್ಲ ಅದಿಲ್ಲ. ಆವಾಗ ಮಾಯಾವೃತ್ತಿ, ಮಾಯಾವೃತ್ತಿ ಅಂದ್ರೆ ಐವಿಧ್ಯಾವೃತ್ತಿ ಇರ್ತದೆ. ಅನಂತತೆ ಪಡೆದು ಅಂದ್ರ ಅಲ್ಲಿ ಮಾತ್ರ
ವಿಷಯದಲ್ಲಿ ಪರಿಚ್ಛಿನ್ನ ಆನಂದ ಇರ್ತದೆ. ಆದ್ರೆ ನಿದ್ರೆಯಲ್ಲಿ ಅನಂತತೆ ಹಿಡಿದಂದ್ರೆ ಅದು ಪೂರ್ಣ ಇರ್ತದೆ. ಆದ್ದರಿಂದ ಪಡೆದು ರಾಜಿಪ ಶಿವ ಅಂದ್ರೆ ಈ ರೀತಿ ಅನಂತತೆ ಅಂದ್ರೆ ಪೂರ್ಣತ್ವವನ್ನು ಹೊಂದಿ ತೋರ್ತಕ್ಕಂಥ ಆ ಮಂಗಲಮಯವಾದ ಸುಖ. ಜಾಗ್ರತ ಸ್ವಪ್ನಗಳಲ್ಲಿ ಮನೋಬುದ್ಧಿ ಇಂದ್ರಿ ಇವೆಲ್ಲ ವ್ಯವಹಾರ ಮಾಡ್ತಾವೆ. ಜಾಗ್ರದಾಗ ಸ್ವಪ್ನದಾಗ ಮನಸ್ಸಿರ್ತದ, ಬುದ್ಧಿ ಇರ್ತದ, ಇಂದ್ರಿ ಇರ್ತವೆ, ಎಲ್ಲ ಇರ್ತವೆ. ನಿದ್ರೆ ಹಚ್ಚಿತ್ತು ಅಂದ್ರ ಇವೆಲ್ಲ ಏನಕ್ಕವು ಇರಂಗಿಲ್ಲ. ಇರಂಗಿಲ್ಲ ಅಂದ್ರೆ ಏನ್ ಹೇಳಿ ಹೋಕ್ಕವು ತಿರ್ಗಾಡಕ್ ಹೋಗಿರ್ತಾವನ. ತನ್ನ ಕಾರಣವಾದ ಅವಿದ್ಯೆಯಲ್ಲಿ ಲಯ ಆಗ್ತಾವ. ಹೆಂಗ ಹುಡುಗ ಚಂತನ ಆಡ್ಲಕ್ ಹೋಗಿರ್ತೈತಿ, ಆಡಿ ಆಡಿ ದಣಿತಂದ್ರ ಬಂದ ತನ್ನ ತಾಯಿ ತೊಳಿ ಮ್ಯಾಗ ಮಲ್ಕೊಂಡ್ಬಿಡ್ತೈತಿ. ಹೆಂಗ ಆರಿ ಅಥವಾ ಚಂತನ ಕೋಳಿ ಪಿಳ್ಳೆ ಮರಿ ಏನತ್ತೀರಿ? ಕೋಳಿ ಮರಿಯರಾನು ಕೋಳಿ ಪಿಳ್ಳೆಯರ ಏನತ್ತಿ ಅನ್ಕೋ. ಪಾಡ್ಡಿ ಯಾರವ್ರನ್ನವ್ರು ಪಾಡ್ಯ ಅಂದ್ರ ಆಕಳ ಮಣಕ ತರ್ಗೋತೈತೇನ. ಮಣಕ ಅಂದ್ರ ಆಕಳ ಕರ ಅಲ್ಲ, ಅದು ಮಣಕ ಅಂದ್ರ ಒಂದ್ ಸ್ವಲ್ಪ ಹರೇಕ್ ಬಂದದ್ದ. ಈಗ ಆಕಳು ಅಲ್ಲ ಮತ್ತು ಕರನೂ ಅಲ್ಲ, ಅಂದ್ರ ದೊಡ್ಡದಾದದ್ದು. ಹಂಗ ಕೋಳಿ ಪಾಡ್ಯ ಅಂದ್ರ ಅದು ದೊಡ್ಡ ಕೋಳಿನೂ ಅಲ್ಲ, ಸಣ್ಣ ಮರಿನೂ ಅಲ್ಲ. ತಿಳ್ತ ಅದಕ್ಕೆ ಪಾಡ್ಯತಾರ. ಇರ್ತವ ಅದನ್ನೇನ್ ಮಾಡ್ತ. ನಾ ಸಣ್ಣ ಮರಿ ಏನು ಸಣ್ಣ ಪೀಳಿರ್ತಾವಲ್ಲ ಅದ್ರ ಬಗ್ಗೆ ಹೇಳಕತ್ತೀನಿ. ಆ ಪಾಡ್ಯ ಅಂದ್ರೆ ದೊಡ್ಡ ಕೋಳಿ ಆಕತ್ತದ. ಅದಕ್ಕೆ ಇಂಗ್ಲಿಷ್ ತೊಳಗ ಚಿಕನ್ ಅಂತಾರ. ಅವ್ರಿಗೆ ಹೇಳ್ತಾರೆ ಚಿಕನ್. ಹೇಳ್ತಾ ಕೋಳಿಗೆ ಹ್ಯಾನ್ ಅಂತಾರ. ಅಂದರೆ ಸಣ್ಣ ಪೀಳಿ ಏನಿರ್ತಾವಲ್ಲ ತತ್ತಿಯೊಳಗಿಂದ ಮರಿ ಮಾಡಿದ್ದು ಅವು ಅದು ತಗೊಂಡು ಚಂತನಕ ತಿರುಗಾಡ್ತದೆ. ಆಮೇಲೆ ರಾತ್ರಿ ಆಯ್ತು ಅಂದ್ಕೊಳ್ಳಿ ಹಿಂಗ್ ಮಾಡ್ತದೆ. ಹಿಂಗ್ ಮಾಡ್ತಂದ್ರೆ ಅವು ಓಡಿ ಬಂದಕ್ಕೆ ಒಳಗ ಇದಾಗ್ಬಿಡ್ತಾವ. ಹೇ ರೆಕ್ಕೆಯಲ್ಲಿ ಎಲ್ಲ ಸೇರಿಬಿಡ್ತಾವ. ಅವಾಗ ಒಂದ ಕೋಳಿ ಕಾಣ್ತದೆ. ಹಿಂಗ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಇವು ಕೋಳಿ ಪಿಳ್ಳಿದ್ದಂಗ ಇವು ಬಂದು ಅವಿದ್ಯ ಅಂತಕ್ಕಂಥ ತಾಯಿಯಾದ ಕೋಳಿಯ ಒಳಗೆ ಗಪ್ಪಾಗಿಬಿಡ್ತಾವ. ಸೊ ಹೆಂಗ್ ಆವಾಗ ಕೋಳಿ ಒಂದ ಈ ರೀತಿ ಅಲ್ಲಿ ಅವು ಹೆಂಗ ತಾಯಿಯ ಪಕ್ಕದಲ್ಲಿ ಅಡಗಿ ಗಪ್ಪಾಗಿರ್ತಾವೋ ಹಂಗ ಸುಷುಪ್ತಿ ಅವಸ್ಥೆಯಲ್ಲಿ ಈ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಇಂದ್ರಿಯ ಕರಣಾದಿಗಳೆಲ್ಲ ತನ್ನ ಕಾರಣವಾದ ಅವಿದ್ಯೆಯಲ್ಲಿ ಲಯ ಆಗಿರ್ತಾವು. ಅದಕ್ಕೆ ಅಡಗಿರ್ತಾವು. ಅದಕ್ಕೆ
ಮತಿ ಅಡಗೆ ಅತಿಟ್ಟ ಹೇಳಿದ್ರು ಅವರು. ಮತಿ ಅಂದ್ರೆ ಬುದ್ಧಿ ಅಡಿಗೆ, ಬುದ್ಧಿ ಅಂದ್ರೆ ಎಲ್ಲ ಅಡಿಗೆ ಬಿಟ್ಟಿರ್ತೈತಿ. ಏನು ಆಗ ಅವಿದ್ಯಾವೃತ್ತಿಯಲ್ಲಿ ಯಾವ ಆನಂದ ಪ್ರಕಟ, ಯಾಕಂದ್ರೆ ಅಂತಃಕರಣರ ಹೋಗ್ಬಿಟ್ಟಿರ್ತೈತಿ, ಅದನ್ನು ಅಡಗಿರ್ತೈತಿ, ಅದಕ್ಕೆ ಅಂತಃಕರಣ ವೃತ್ತಿ ಇರುವುದಿಲ್ಲ. ಮತ್ತೇನು ಅವಾಗ ಮಾಯಾವೃತ್ತಿಯಲ್ಲಿ ಹೇಳ್ಯಾರ ಅಂದ್ರೆ ಅವಿದ್ಯಾವೃತ್ತಿ ಇರ್ತದೆ. ಯಾಕ ಮಾಯಾಚ ವಿದ್ಯಾಚ ಸ್ವಯಮೇವ ಭವತಿ ಅಂತ ಶ್ರುತಿ ಅದು. ಆದ್ರಿಂದ ಅವಿದ್ಯಾವೃತ್ತಿಯಲ್ಲಿ ಯಾವ ಆನಂದ ಪ್ರಕಟವಾಗಿ ತೋರ್ತದ ಅದಕ್ಕೆ ಏನನ್ನುತ್ತಾರೆ, ಬ್ರಹ್ಮಾನಂದ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮಾನಂದ. ಬ್ರಹ್ಮಾನಂದ ಅಂದ್ರೆ ಆ ನಿದ್ರಿ ಒಳಗರ ಯಾವ ವಿಷಯಗಳರ ಇಲ್ಲ, ವಿಷಯ ಯಾವ ಇಲ್ಲ, ಆದರೂ ಅದು ತೋರುವುದು ಬ್ರಹ್ಮ ಸ್ವರೂಪದ ಆನಂದವೇ ಅಲ್ಲಿ ತೋರ್ತದ, ಅದು ನಿದ್ರೆಯಲ್ಲಿ. ಅದರ ಸಲುವಾಗಿ ನಿಜಗೊಂಡ್ರು ಅಜ್ಞರಿಗೆ ನಿದ್ರೆಯಲ್ಲಿ, ಸುಜ್ಞರಿಗೆ ಸಮಾಧಿಯಲ್ಲಿ ಸ್ವರೂಪ ಸುಖ ತೋರ್ತದ ಅಂತ ಹೇಳ್ಯಾರ. ಯಾಕಂದ್ರೆ ಸ್ವರೂಪ ಆನಂದ ಅಜ್ಞಾನಿಗಳಿಗೆ ಗೊತ್ತಿಲ್ಲ. ಮತ್ತು ಅದು ಗೊತ್ತಿಲ್ಲ, ನಮ್ಗೆ ಹೆಂಗ ಅದ್ರದ್ದು ಅನುಭವ ಅಂದ್ರೆ ನಿದ್ರೆಯಲ್ಲರ ಅನುಭವ ಐತಿಲ್ಲ, ಆನಂದ ಆಕತಿಲ್ಲ ನಿನಗೆ ಅಂದ್ರೆ ಆ ನಿದ್ರೆಯಲ್ಲಿ ಆದಂಥ ಆನಂದ ಅದು ಬ್ರಹ್ಮಾನಂದವೇ ಐತಿ. ಅದು ಶಾಂಪಲ್ ಯಾಕ ಅದು ಪೂರ ಬ್ರಹ್ಮಾನಂದನ ಹೇಗೆ. ಆದ್ರಿಂದ ಆ ಅನುಭವಕ್ಕೆ ಅಂದ್ರೆ ನಿದ್ರಿ ಮ್ಯಾಲಿಂದ ಅದನ್ನು ತಿಳ್ಕೊಬೇಕಂತ ಹೇಳ್ಯಾರ. ಸುಜ್ಞರಿಗೆ ಸಮಾಧಿಯಲ್ಲಿ ಆ ಪ್ರತ್ಯಕ್ಷ ಈಗ ಸದ್ಯ ಆತ್ಮಾಕಾರ ವೃತ್ತಿ ಮಾಡಿಬಿಟ್ಟ ಬ್ರಹ್ಮಾಕಾರ ಆಯ್ತು ಅಂದ್ಕೂಡ ಅಲ್ಲಿ ಆನಂದ ಪ್ರತ್ಯಕ್ಷ ಅನುಭವಕ್ಕೆ ಬರ್ತದ. ಈ ನಿದ್ರೆಯಲ್ಲಿದ್ದ ಬ್ರಹ್ಮಾನಂದ ಅನ್ನೋದು ನಿರ್ವಿಷಯವಾದ ಆನಂದ ಇರ್ತದೆ, ಅದು ಪರಿಪೂರ್ಣ ಇರ್ತದೆ, ವಿಷಯದಂತೆ ಪರಿಚಯ ಇರಂಗಿಲ್ಲ. ಹಿಂದೆ ಹೇಳಿದ ಏನು ವಿಷಯಾನಂದ ಇತ್ತಲ್ಲ ಅದು ಪರಿಚಯನದ. ಜಾಗ್ರ ಸ್ವಪ್ನಗಳಲ್ಲಿ ವ್ಯವಹರಿಸಿ ಬಳಲಿದಂಥ ಆ ಜೀವನಿಗೆ ನಿದ್ರಾನಂದವು ಏನು ಮಾಡ್ತದಂದ್ರೆ ವಿಶ್ರಾಂತಿ ಕೊಡ್ತದ. ನಿದ್ರಾನಂದ ವಿಶ್ರಾಂತಿ ಕೊಡ್ತದೆ. ಕೊಟ್ಟು ಎಷ್ಟು ಶ್ರಮ ಆಗಿತ್ತಲ್ಲ ದಣದಿದ್ದ ಅದು ಪರಿಹಾರ ಮಾಡಿ ಪುನಃ ಮತ್ತೆ ಕಾರ್ಯಕ್ಕೆ ಶಕ್ತಿಯನ್ನು ಕೊಡ್ತದೆ. ಬ್ಯಾಟ್ರಿ ಟೇಪಿನ ಬ್ಯಾಟ್ರಿ ಆಗಲಿ, ಮೋಟ್ರ್ ಬ್ಯಾಟ್ರಿ ಆಗಲಿ, ಯಾವುದೇ ಈ ಟಾರ್ಚ್ ಬ್ಯಾಟ್ರಿ ಆಗಲಿ, ಅವು ಉಪಯೋಗ ಮಾಡಿ ಮಾಡಿ ಎಲ್ಲ ಸೆಲ್ ಡೌನ್ ಆಗಿರ್ತಾವೆ. ಅದಕ್ಕೆ ಡೌನ್ ಆದಾಗ ಮತ್ತೇನು ಮಾಡ್ಬೇಕು, ಅದನ್ನ ಚಾರ್ಜಿಂಗ್ ಹಚ್ಬೇಕು. ಹಂಗೆ ಸುಷುಪ್ತಿಯ ಬ್ರಹ್ಮಾನಂದಕ್ಕೆ ಹೋಗಿ ಹೆಚ್ಚಂದ್ರೆ ಅದು ಕರೆಂಟ್ ಇದ್ದದ್ದು ಚಾರ್ಜ್ ಮಾಡಿ ಕೊಟ್ಬಿಡ್ತದೆ. ಏಕ್ದಮ್ ಮತ್ ಫ್ರೆಶ್ ಆಗಿ ಬರ್ತಾನೆ. ಅದಿಲ್ಲ ನಿದ್ದೆ ಮಾಡಿ ಬಂದ ಮನುಷ್ಯ ಏಕ್ದಮ್ ಫ್ರೆಶ್ ಇರ್ತಾನೆ. ಹೆಂಗೆ ಆದ್ದರಿಂದ ಅದಕ್ಕೆ ರಾಜೀಪ ಶಿವ ಅಂದ್ರೆ ಅದು ಶಿವರೂಪ ಐತಿ, ಪರಮಾತ್ಮನ ಸ್ವರೂಪ ಐತಿಲ್ಲ ಅದು. ಅದಕ್ಕೆ ಹೇಗ ಎಲ್ಲ ನದಿಗಳು ತಮ್ಮ ನಾಮರೂಪಗಳನ್ನು ತ್ಯಜಿಸಿ ಸಮುದ್ರದಲ್ಲಿ ಏಕಾಗ್ಬಿಡ್ತಾವ. ಅದು ಉಪನಿಷತ್ತಿನಲ್ಲಿಯೂ ಕೂಡ ಹೇಳ್ಕೊಂಬಂದಾರ. ಎಲ್ಲಿ ಮುಂಡಕ ಉಪನಿಷತ್ತಿನಲ್ಲಿ ಯಥಾ ನದ್ಯ ಚಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ಅಂತ ಹಿಂಗೆ ಹೇಳಿ ಮುಂಡಕ ಉಪನಿಷತ್. ಯಥಾ ನದ್ಯ ಚಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ. ತನ್ನ ನಾಮರೂಪಗಳನ್ನು ವಿಹಾಯ ಅಂದ್ರೆ ಅವಕ್ಕನ್ನು ಬೆಟ್ಟ, ಗಂಗಾ
ತುಂಗಭದ್ರಾ, ಕಾವೇರಿ ಅತಿ ಏನೇನು ಅದಾವಲ್ಲ ಅವು ತಮ್ಮ ನಾಮ ಮತ್ತು ರೂಪ, ಅವು ಎಲ್ಲ ದೊಡ್ಡ ನದಿ, ಸಣ್ಣ ನದಿ ಅಂತೇಳಿ ಇವೆಲ್ಲ ಬಿಟ್ಟು ಸಮುದ್ರದೊಳಗೆ ಕೂಡ್ತಾವೆಲ್ಲ. ಜಗತ್ತಿನ ನದಿಗಳೆಲ್ಲ ಕಡೆಗೆ ಹೋಗಿ ಕೂಡ್ದು ಅಂದ್ರೆ ಅಲ್ಲಿ ಒಂದಾಗ್ಬಿಡ್ತಾವೆ ಸಮುದ್ರದಲ್ಲಿ. ಹೇಗೆ ಯಥಾ ನದ್ಯ ಚಂದಮಾನಾ ಸಮುದ್ರೇ ಹಸ್ತಂಗಚ್ಚಂತಿ ನಾಮರೂಪೆ ವಿಹಾಯ ಅಂತ ಮುಂಡಕೋಪನಿಷತ್ ಹೇಳ್ಯಾರ. ಆ ರೀತಿ ಎಲ್ಲ ನದಿಗಳು ತಮ್ಮ ನಾಮರೂಪಗಳನ್ನು ತ್ಯಜಿಸಿ ಸಮುದ್ರದಲ್ಲಿ ಒಂದಾಗಿಬಿಡುವಂತೆ ಎಲ್ಲ ಜೀವರು ಆ ನದಿಗಳೆಲ್ಲ ಹೋಗಿ ಸಮುದ್ರದೊಳಗೆ ಗಪ್ಪಕ ಹಂಗೆ ಎಲ್ಲ ಜೀವರು ತಮ್ಮ ತಮ್ಮ ದೇಹಾಭಿಮಾನಿಗಳ ಮಾನಗಳನ್ನು ಬಿಟ್ಟು ನಾ ಇಂಥವದೇನಿ, ನಾ ಅಂಥವದೇನಿ, ನಾ ಹಂಗದೇನಿ, ಹಿಂಗದೇನಿ, ನಾ ಶಾಣೆ ಅದೇನ, ನಾ ಹಿಂಗ ಸುಡುಗಾಡದೇನ ಅಂತೇಳಿ ಎಲ್ಲ ಅವು ಬಿಟ್ಟು ನಿದ್ರಾನಂದದಲ್ಲಿ ಎಲ್ಲ ಜೀವರು ಏಕರಾಗುತ್ತಾರೆ. ಹೌದಿಲ್ಲ? ಅವಾಗ ಒಂದ ಅದು ಛಾಂದೋಗ್ಯ ಉಪನಿಷತ್ತು ಹೇಳ್ತದ ಅದರ ಬಗ್ಗೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಅಂತ ಹೇಳಿದ. ಮಂತ್ರ ದೊಡ್ಡದೈತೆ ಅದು, ಅಂತೂ ನಮ್ಗೆ ಎಷ್ಟು ಬೇಕು ಅಟ್ಟ ತಗೊಳ್ಳೋದು. ಏನು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ, ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಸ್ವಪತಿ ಅಂದರೆ ನಿದ್ರಿ ಮಾಡೋದಕ್ಕೆ ಏನಂತಾರೆ? ಸ್ವಪತಿ. ಸ್ವ ಅಪತಿ ಅಂದ್ರ ಸ್ವ ಅಂದ್ರೆ ತನ್ನ ಸ್ವರೂಪವನ್ನೇ ಹೊಂದುತ್ತಾರೆ. ಹೆಂಗೂ ಅರ್ಥ ಮಾಡ್ಯಾರಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ, ಶಂಕರ ಭಾಷ್ಯ. ಈ ರೀತಿ ಅಲ್ಲಿ ಸತಾ ಸತಾ ಅಂದ್ರೆ ಸತ್ಯವಾದ ಬ್ರಹ್ಮ, ಅಲ್ಲಿ ಸತ್ ಅಂತ ಕರ್ಕೊಂಡು ಬಂದಾರ ಅದಕ್ಕೆ ಬ್ರಹ್ಮಕ್ಕೆ. ಯಾಕ ಸದೇವ ಸೌಮ್ಯದ ಮಗ್ರ ಆಸಿ ಸತ್ತ ಇತ್ತು ಅಂತ ಹೇಳಿ ಅದಕ್ಕೆ ಬ್ರಹ್ಮ ಅಂದಿಲ್ಲ, ಸತ್ ಅಂತ ಕರ್ಕೊಂಡ್ ಬಂದಾರ. ಹೆಸರು ಏನಾರ ಹೇಳ ಅಂದ್ರೆ ಆ ಸತ ಅಂದ್ರೆ ಆ ಬ್ರಹ್ಮ, ಸೌಮ್ಯ ಅಂದ್ರೆ ಉದ್ಧಾರಕ ತನ್ನ ಮಗನಾದ ಶ್ವೇತಕೇತುವಿಗೆ ಉಪದೇಶ ಮಾಡುವಾಗ ಹೇ ಸೌಮ್ಯ ಅಂತ ಹಿಂಗೆ ಸಂಬೋಧನೆ ಮಾಡಿ ಸದಾ ಸಂಪನ್ನೋ ಭವತಿ ಅಂತ ಹೇಳ್ತಾನೆ. ಸದಾ ಅಂದ್ರೆ ಆ ಸುಸುಪ್ತಿ ಸಮಯದಲ್ಲಿ ಏನಾಕತಿ, ಅದು ಸ್ವರೂಪದೊಡನೆ ಸಂಬಂಧ ಆಗಿ ಅದ ತದಾಕಾರ ಆಗಿಬಿಟ್ಟಿರ್ತಾನೆ, ನಾವು ಬ್ರಹ್ಮಾಕಾರವಾಗಿರ್ತಾನಲ್ಲಿ. ಅಂದ್ರೆ ಬ್ರಹ್ಮ ಸ್ವರೂಪ ಆಗಿರ್ತಾನಂತ. ಈಗ ಅದರೊಡನೆ ಒಂದು ಗೂಡಿರ್ತಾನಂದ್ರೆ ಪರವಾಗಿಲ್ಲ. ಇದು ಅದಕ್ಕ ಅದನ್ನ ಸ್ವಪತಿ ಸ್ವ ಅಂದ್ರೆ ತನ್ನ ನಿಜವಾದ ಸ್ವರೂಪ ಏನೈತಿಲ್ಲ ಬ್ರಹ್ಮ. ಪತಿ ಅಂದ್ರ ಅದರ ಅದೇ ನಮಗೆ ಪ್ರಾಪ್ತಿಯಾಗಿರ್ತದಂತ ಅವನು ಅದನ್ನೇ ಹೊಂದಿರುತ್ತಾನೆ. ಹೇಗೆ ಆದ್ದರಿಂದ ಕೈವಲ್ಯ ಉಪನಿಷತ್ತು ಹೇಳ್ತದೆ ಇದ ಮಾತನ್ನು. ಏನಂತ? ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋ ವಿಭೂತ ಸುಖರೂಪಮೇತಿ ಅಂತ ಕೈವಲ್ಯ ಉಪನಿಷತ್ತು. ಸುಷುಪ್ತಿ ಕಾಲೇ ಸಕಲೇ ವಿಲೀನೆ, ಇಲ್ಲಿ ಕಡು ನಿದ್ರೆಯೊಳು ಮತ್ತೆ ಅಡಗೆ ಅಂತ ಇದ ಮಾತ ಎಲ್ಲ ಅಡಿಗೆ ಆವತ್ತು
ಕೋಳಿ ಪಿಳಿಗತೆ. ಸಕಲೇ ವಿಲೀನೆ. ಸಕಲೇ ವಿಲೀನೆ ಅಂದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಬುದ್ಧಿ, ಅಂತಃಕರಣ ಎಲ್ಲ ಸಕಲೇ ವಿಲೀನೆ. ತಮೋ ವಿಭೂತ ಸುಖರೂಪಮೇತಿ. ಅಲ್ಲಿ ಆ ಅವಿದ್ಯಾವೃತ್ತಿಯಿಂದ ತನ್ನ ಸ್ವರೂಪಾನಂದವನ್ನೇ ಅನುಭವಿಸುತ್ತಾನೆ ಅಂತ ಹೇಳಿದ್ದಾರೆ ಕೈವಲ್ಯ ಉಪನಿಷತ್ನಲ್ಲಿಯೂ ಕೂಡ. ಈ ರೀತಿ ಈ ಸುಸುಪ್ತಿಯಲ್ಲಿ ತೋರ್ತಕ್ಕಂಥ ನಿದ್ರಾನಂದ ಅದಕ್ಕೆ ಬ್ರಹ್ಮಾನಂದ ತರ್ತಾರೆ. ಅದು ಈ ರೀತಿ ನಿರ್ವಿಷಯವಾಗಿ ಇರ್ತದೆ. ಅಲ್ಲಿ ಯಾವುದೊಂದು ವಿಷಯ ಇಲ್ಲ ಅಲ್ಲಿ. ಸಾಗರದಂತೆ ಪೂರ್ಣವಾಗಿರ್ತದೆ. ಆದ್ರಿಂದ ಇದಕ್ಕೆ ಏನಂತ ಕರೆದಾರೆ? ಬ್ರಹ್ಮಾನಂದ ಅಂತ ಕರೆದಾರೆ. ಇದರ ಬಗ್ಗೆ ಇನ್ನೂ ಮತ್ತೆ ಬೇರೆ ಬೇರೆ ಶ್ರುತಿಗಳು ಅವು ಬೇರೆ ಬೇರೆ ಉದಾಹರಣೆಯನ್ನು ಕೂಡ ಕೊಡ್ತಾವ. ಅಂದ್ರೆ ಈ ಸುಷುಪ್ತಿ ಬ್ರಹ್ಮಾನಂದದ ಬಗ್ಗೆ ಒಂದು 5 ದೃಷ್ಟಾಂತ ಕೊಟ್ಟಾರ. 5 ದೃಷ್ಟಾಂತ ಏನವು? ಒಂದನೇದು ಪಕ್ಷಿ. ಏನು? ಪಕ್ಷಿ. ಕೌರವರಲ್ಲಿ ದುರ್ಯೋಧನ್ಗೆ ಎಲ್ಲ ಹ್ಯಾಂಡ್ ಓವರ್ ಮಾಡೋ ಯಾವಿದ್ದ? ಶಕುನಿ. ಶಕುನಿ ಸಂಸ್ಕೃತದೊಳಗ ಶಕುನಿ ಅಂದ್ರೆ ಪಕ್ಷಿ. ಶಕುನಿ ಅಂದ್ರೇನು? ಪಕ್ಷಿ. ಗಿಡಗ ಅದಕ್ಕೆ ಸೇನ್ ಅಂತಾರೆ. ಸೇನ್ ಏನತ್ತಾರ? ನಮ್ಮ ಕನ್ನಡದಾಗ ಗಿಡಗ ಅಂತಾರಲ್ಲ. ಗಿಡಗ ಗಿಡಗ ಭಾಳ ಮಂದಿಗೆ ಗೊತ್ತೇ ಇಲ್ಲ. ಗೊತ್ತೈತೆ ನಿನಗೆ? ಸುಮ್ ಕೇಳಿವ. ಅದು ಗಿಡಗ ಗಿಡಗ ಅದಕ್ಕೆ ಸೇನ್ ಅಂತಾರ. ಸೇನ್. ಗಿಡಗ ಏನು ಮಾಡ್ತದೆ ಗೊತ್ತಾನ? ಗಿಡಗ ಏನು ಈ ಪಾರಿವಾಳನ ಬಡಿತೈತೆ. ಅದು ಪಾರಿವಾಳ ಶಿಕಾರಿ. ಈ ಪಾರಿವಾಳಗಳು ಪಾರಿವಾಳ, ಗುಬ್ಬಿ ಹಿಂಗೆಲ್ಲ ಅವನ್ನ ಹೊಡ್ಕೊಂಡು ತಿಂತೈತೆ. ಅದು ಅದನ್ನು ಶಿಕಾರ ಮಾಡ್ತೈತಿ. ಅದು ಅಟ್ಟ ಸಣ್ಣ ಇರ್ತೈತಿ, ಭಾಳ ಸ್ಪೀಡ್, ಹೈ ಸ್ಪೀಡ್ ಇರ್ತೈತಿ ಅದು. ಹೇ ಆ ಗಿಡಕ್ಕೆ ಭಾಳ ಗಗನಕ್ಕೆ ಹಾರ್ತದೆ, ಗಗನದೊಳಗೆ ಆಡ್ತೈತೆ. ಈ ಅಲ್ಲದೆ ಹುಡುಗ ಗಿಡಗ ಹುಡುಗ ಮತ್ತ ಚಕ್ರವರ್ತಿ ರಾಜ ಮತ್ತೊಬ್ಬ ಮಹಾತ್ಮ ಬೇಡ ಬ್ರಹ್ಮಜ್ಞಾನಿ. ಹೀಗೆ ಇವು ಮೂರು ಇವು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನೊಳಗೆ ಬಂದಾವು. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅವು ಹುಡುಗ, ಚಕ್ರವರ್ತಿ ರಾಜ ಮತ್ತು ಒಬ್ಬ ಬ್ರಹ್ಮಜ್ಞಾನಿ, ಇವು 3 ದೃಷ್ಟಾಂತ ಕೊಟ್ಟಾರ ಅವರು. ಅವು 3 ಹೇಳ್ಯಾರ. ಇವು ಬೇರೆ ಕಡೆ ಬಂದಾವ. ಅವ್ರ 3 ಯಾಕೆ ಹೇಳ್ಯಾರು ಗೊತ್ತೇನ? ಆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಈ 3 ಮಂದಿ ಬಗ್ಗೆನೇ ಹೇಳ್ಯಾರ. ಏನೋ ಒಬ್ಬ ಹುಡುಗ ಅಂದ್ರೆ ಒಂದು ಕೂಸು, ಮಗು, ತೊಟ್ಟಲ್ದಾಗ ಆಡೋ ಕೂಸ, ಕುಮಾರತ್ ಬಂದದಲ್ಲಿ. ಆಮೇಲೆ ಮಹಾರಾಜ್ ಅಂದ್ರೆ ರಾಜಾದಿರಾಜ, ಚಕ್ರವರ್ತಿ ರಾಜ, ಮಹಾಬ್ರಾಹ್ಮಣ, ಹಿಂಗಾದ್ರಾಗ ಬಂದದ್ದು ಅಂದ್ರೆ ಬ್ರಹ್ಮಜ್ಞಾನಿ.
ಇವ್ರು 3 ಮಂದಿ ಉದಾಹರಣೆ ಕೊಟ್ಟದ. 3 ಯಾಕೆ ಉದಾಹರಣೆ ಕೊಟ್ಟದಂದ್ರ ಈ ಜಗತ್ನ್ಯಾಗ ಸುಖಿಗಳು ಅಂತ ಯಾರು, ಈ ಜಗತ್ತಿನೊಳಗೆ ಸುಖಿ ಯಾರದಾರು, ಎಸ್ ಮಂದಿ ಅದಾರು? ಓನ್ಲಿ 3 men. 3 ಮಂದಿ ಸುಖಿಗಳದಾರ. ಉಳಿದವ್ರೆಲ್ಲರೂ ದುಃಖದಾಗದಾರ ಹೇಳ್ತಾರೆ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಏನದ? 3 ಮಂದಿ ಸುಖಿ ಅದಾರ, ಉಳಿದವ್ರೆಲ್ಲ ದುಃಖದಾಗದಾರ. 3 ಮಂದಿ ಯಾರು? ಈಗ ಅಂತಂದ್ರೆ ಒಬ್ಬ ತೊಟ್ಟಲ್ದಾಗ ಆಡೋ ಮಗು, ಅದು ತಾಯಿ ಮಲಿ ಕುಡ್ದ ಆರಾಮ್, ಹೇಗಿದ್ದೀಯ ಮತ್ತೇನು ಆರಾಮ ಮತ್ತೆ ಅದಕ್ಕೆ ರಾಗ ಇಲ್ಲ, ದ್ವೇಷ ಇಲ್ಲ, ಅದು ಹಂಗಾಯ್ತು ಅನ್ನೋದಿಲ್ಲ, ಇದು ಹಿಂಗಾಯ್ತು ಅನ್ನೋದಿಲ್ಲ. ಏನಾರ ಆಗೋದಕ್ಕ ಏನಾರ ಹೋಗೋದಕ್ಕ ಮಸ್ತನ್ಯಾಗ ನಕ್ಕೋತ ಕೆಲ್ಕೋತ ಹಂಗೆ ನೀನು ಕೃಷ್ಣ ಹೆಂಗೆ ಆಡ್ತಿದ್ದಲ್ಲ ಹಂಗೆ ಆಡ್ಕೋತ ಸೋಮ ಆನಂದದಾಗಿರ್ತದೆ. ಅದು ಒಂದು. ಆಮೇಲೆ ಮಹಾರಾಜ ಅಂದ್ರೆ ಚಕ್ರವರ್ತಿ ರಾಜ ಏನಿರ್ತಾನಲ್ಲ, ಅವನಿಗೂ ಏನು ಇಡೀ ಎಲ್ಲ ಅವಂದ ಐತೆ. ಮನುಷ್ಯ ಆನಂದ ಏನು ಹೇಳಲ್ಪಟ್ಟು ಈ ಲೋಕದಾಗ ಸುಖ ಅನ್ನೋದು ಎಲ್ಲ ಅವನ ಪ್ರಾಪ್ತಿನೇ ಇದ್ದು ಬಿಡ್ತಾವ. ಏನು ಅವಾಗಾದ್ರೆ ಚಿಂತೆ ಎಲ್ಲ ಆನಂದ, ಅವ ಬಿಡ್ತಾನ, ಅವಗೂ ಯಾವ ನೋ ಟೆನ್ಷನ್, ಹಿಂಗಿರ್ತಾನ. ಇನ್ನು 3ನೇದವ ಮಹಾಬ್ರಾಹ್ಮಣ ಅಂದ್ರ ಬ್ರಹ್ಮಜ್ಞಾನಿ. ಅವ ಅಂತೂ ನಿತ್ಯಾನಂದದಲ್ಲಿ ರಮಿಸಲು ಯೋಗ್ಯತೆ, ಅವ ಯಾವಾಗಲೂ ಆನಂದದಲ್ಲೇ ಇರ್ತಾನೆ. ಹೀಗೆ ಈ ಇವ್ರ 3 ಮಂದಿ ಜಗತ್ನ್ಯಾಗ ಸುಖಿಗಳದಾರ. ಅವಿವೇಕಿಗಳ ದೃಷ್ಟಿಯಲ್ಲಿ ಆ ಬಾಲಕ, ಮತ್ತಿನ್ನು ವಿವೇಕಿಯ ದೃಷ್ಟಿಯಿಂದ ಮಹಾರಾಜ ಅಂದ್ರೆ ಚಕ್ರವರ್ತಿ ರಾಜ, ಇನ್ನು ಅತಿ ವಿವೇಕಿ ಅವರಲ್ಲಿ ಜ್ಞಾನಿ. ಹಿಂಗೆ ಇವರು 3 ಮಂದಿನ ಜಗತ್ತಿನೊಳಗ ಜ್ಞಾನಿ ಅವ್ರು 3 ಅದು ಏನಾದ್ರು ಅವರು ಸಾಮಾನ್ಯ ದೃಷ್ಟಿಯಿಂದ ಬರ್ದಿರ್ಬೇಕು. ಹುಚ್ಚನಕ್ಕಿಂತಲೂ ರಾಜಂದು ಯೋಗ್ಯ. ಯಾಕಂದ್ರೆ ಹುಚ್ಚ ದುಃಖಕ್ಕೂ ಈಡಾಗ್ತಾನೆ, ತಿಳ್ತಾನೆ, ಹೌದಿಲ್ಲ? ಕಲ್ಲು ಉಗಿತಾರೋ ಇದು ಮಾಡ್ತಾರೋ, ಅದ್ರದ್ದೇನು ಗೋಳ ಇರ್ತೈತಿ, ಅದಕ್ಕೆಲ್ಲಿ ಸುಖ? ಅದಕ್ಕೆ ಅಂದ್ರ ಒಬ್ಬ ಕೂಸು, ಆಮೇಲೆ ಚಕ್ರವರ್ತಿ ರಾಜ, ಬ್ರಹ್ಮಜ್ಞಾನಿ, ಇವ್ರು 3 ಮಂದಿ ಹೇಗದಾರ. ಅದಕ್ಕೆ ಎಲ್ಲಿ ಆ ಬ್ರಹ್ಮಜ್ಞಾನಿಗೂ ಕೂಡ ಆನಂದದಲ್ಲಿರ್ತಾನೆ, ರಾಜನೂ ಆನಂದದಲ್ಲಿರ್ತಾನೆ, ಆ ಕೂಸನು ಆನಂದದಲ್ಲಿ ಇರ್ತದೆ. ಇವ್ರಿಗೆ ಯಾವುದೊಂದು ಏನೇನೂ ಇಲ್ಲ, ಯಾವಾಗಲೂ ಆನಂದದಲ್ಲಿ ಇರಾವ್. ಆದ್ರಿಂದ ಇವರೇ 3 ಮಂದಿ ಸುಖಿಗಳಂತ ಹೇಳ್ಯಾರ. ಅಂದ್ರೆ ಇಲ್ಲಿ ದೃಷ್ಟಾಂತ ಕೊಟ್ಟದ್ದು ಪಕ್ಷಿ ಈ ಬ್ರಹ್ಮಾನಂದದ ಬಗ್ಗೆ ಕೊಟ್ಟದ್ದು, ಸುಷುಪ್ತಿಯಲ್ಲಿ ತೋರುವ ಬ್ರಹ್ಮಾನಂದದ ಬಗ್ಗೆ ಕೊಟ್ಟದ್ದು. ಅಲ್ಲಿ ಪಕ್ಷಿ ಅದಕ್ಕೊಂದು ದಾರ ಕಟ್ಟಿರ್ತಾರೆ ಕಾಲಿಗೆ,
ಗುಬ್ಬೆನು ಪಾರಿವಾಳ ಏನು ಗಿಳಿಯನ್ನು ಏನಾರ ಅನ್ನ, ಅದಕ್ಕೆ ಕಾಲಿಗೆ ಒಂದು ಹಿಡಿದಿದ್ರ ಆ ಕೈ ಏನಾರ ಆಶ್ರಯ ಮಾಡ್ಕೊಂಡು ಅಲ್ಲಾರ ಕುಂದಿರ್ತೈತಿ, ಕಂಬಕ್ಕೆ ಕಟ್ಟಿದ್ರೆ ಆ ಕಂಬದ ಮೇಲೆ ಕುಂದಿರ್ತೈತಿ. ದಣಿತೈತಿಲ್ಲ, ಹಾರ್ಯಾಡಿ ಎಟ್ಟಾರ ಹಾರ್ಯಾಡೋದು ಅದು, ಹೌದಿಲ್ಲ? ಹಿಂಗ ಪರ್ಪಡಿಸಿ ಕಡೆಗೆ ಎದಕ್ಕೆ ಅದನ್ನು ಕಟ್ಟ್ಯಾರ, ಅದನ್ನ ಆಶ್ರಯ ಮಾಡಿಕೊಂಡು ವಿಶ್ರಾಂತಿ ಹೊಂದುತ್ತದೆ. ಹಂಗ ಈ ಜೀವ ಜಾಗ್ರ ಸ್ವಪ್ನಗಳಲ್ಲಿ ಬಡ್ದ್ಯಾಡಿ ಗೋಳಾಗಿ ಕಡೆಗೆ ಸುಸುಪ್ತಿಗೆ ಬಂದು ಆ ಬ್ರಹ್ಮಾನಂದವನ್ನು ಆಶ್ರಯ ಮಾಡಿಕೊಂಡು ವಿಶ್ರಾಂತಿ ಪಡೀತದ, ಅಲ್ಲೇ ಲಯ ಆಗ್ತದೆ. ಹಿಂಗ ಅದಕ್ಕೆ ಆನಂತರ ಮುಂದೆ ಮತ್ತೆ ಫ್ರೆಶ್ ಆಗಿ ಮತ್ತೆ ಹೆಂಗ ಗಿಡಗ ಅದನ್ನು ಕೂಡ ಗಗನದಲ್ಲಿ ಆಕಾಶದಲ್ಲಿ ದೂರದವರೆಗೆ ಹಾರಾಡ್ತದೆ. ಹಾರಾಡಿ ದಣಿಯೋದಲ್ಲ ಮತ್ತೆ ಎಟರ ಹಾರಾಡೋದು. ದಣಿ ತಂದ್ರೆ ಸೀದಾ ತನ್ನ ಗೂಡಿಗೆ ಬರ್ತದ. ಎಲ್ಲಿ ಬರ್ತದ? ತನ್ನ ಗೂಡಿಗೆ ಬರ್ತದ. ತನ್ನ ವಾಸಸ್ಥಾನ ಗೂಡು, ಅದು ಎಲ್ಲಿ ವಾಸ ಮಾಡೈತೆ ಅಲ್ಲಿ ಬಂದು ಅಲ್ಲಿ ವಿಶ್ರಾಂತಿ ತಗೋತದೆ. ಹಂಗ ಜೀವ ಇವನು ಈ ಪ್ರಾಪಂಚಿಕ ವಿಷಯಾದಿಗಳಲ್ಲಿ ಎಲ್ಲ ಗೋಳ ಆಗಿ ವ್ಯವಹಾರ, ಆ ಕೆಲಸ ಈ ಕೆಲಸ ಅದು ಇದು ಮಾಡಿ ಕಡೆಗೆ ಅವ ಸುಸುಪ್ತಿ ಅವಸ್ಥೆ ಎಲ್ಲಿ ಆಕತಿ? ಹೃದಯಾಕಾಶದಲ್ಲಿ ಆಕತಿ. ಅಲ್ಲಿಗೆ ಬಂದು ಆ ಗಿಡಗನ್ನು ಪಕ್ಷಿ ಹ್ಯಾಂಗ ತಾನು ಗೂಡಿಗೆ ಬಂದು ಅದು ವಿಶ್ರಾಂತಿ ಪಡೀತದ, ಹಂಗ ಈ ಜೀವನು ಕೂಡ ಸುಸುಪ್ತಿಗೆ ಬಂದ ವಿಶ್ರಾಂತಿ ಪಡಿತಾನ, ಸುಖಿ ಆಗ್ತಾನ. ಹಿಂಗ ಅದರಂತೇನ ಚಕ್ರವರ್ತಿ ರಾಜ ಬೇಡ, ಅದು ಹುಡುಗನ ಅಂತ ಹೇಳ್ತಾರ. ಆ ಹುಡುಗ ಅದು ತನ್ನ ತಾಯಿ ಮಲಿ ಕುಡಿಯೋದು ಆನಂದ ಇದ್ಬಿಡು. ಹಂಗ ಇಲ್ಲಿ ಆ ಜೀವನು ಕೂಡ ಇದು ಎಲ್ಲಿಗೆ ಆ ಕೂಸಿನಂತೆ ಅಂದ್ರೆ ಅದಕ್ಕೆ ಅಲ್ಲಿ ಕೂಸಿನ ಉಪಮೆಯಿಂದ ಏನು ಗ್ರಹಣ ಮಾಡ್ಬೇಕಂದ್ರ ಅದಕ್ಕೆ ರಾಗ ಇಲ್ಲ, ದ್ವೇಷ ಇಲ್ಲ, ಏನೇನು ಇಲ್ಲ. ಅಲ್ಲಿ ಕೂಸಿಗೆ ರಾಗ ದ್ವೇಷ ಏನಿಲ್ಲ. ಅವ ಇಲ್ಲ ಅಂದ್ಕೊಡ್ಲೇನ, ಅವ ಮುಖ್ಯವು. ಅವು ಇದ್ದು ಅಂದ್ರೆ ಅವು ವಿಷದ ಹಲ್ಲಿನ ಹಾವಿನ ಹಲ್ಲಿದ್ದಂಗೆ. ಅವು ಎಲ್ಲಿ ತನ ನಮ್ಮಲ್ಲಿ ಅದಾವು ಅಲ್ಲಿ ತನ ನಮಗೆ ಅವು ಕಷ್ಟ ಕೊಡತ್ತವು, ತಾಪ ಟೆನ್ಷನ್ ಅವು ಆಗವ. ಯಾಕಂದ್ರೆ ಈ ಅನುಕೂಲ ವಸ್ತು ಪ್ರಾಪ್ತಿಯಾದಾಗ ಅದರಲ್ಲಿ ರಾಗ ಆಕತಿ, ಪ್ರತಿಕೂಲ ಆ ವಸ್ತು ಪ್ರಾಪ್ತಿ ಆಯ್ತಂದ್ರೆ ನಮ್ಮ ಮ್ಯಾಲ ಭಾಳ ಪ್ರೀತಿ ಇದ್ದ ಮನುಷ್ಯ ಬೆಟ್ಟಿ ಅದ ತಿಳ್ಕೊ, ಅವ್ನು ನೋಡಿದ ಕೂಡಲೇ ಆನಂದ ಆಕತಿ, ರಾಗ ಆಕತಿ. ಮತ್ತಿನ್ನ ನನಗ ಅವಾಗ ಬರೋಬರಿನೇ ಇಲ್ಲ. ಅವ್ ನೋಡಿದ್ರೆ ನನಗಾಗುದ್ರ ನಾನು ಹೆಂಗೆ ಅವ್ ಬೆಟ್ಟಿ ಆದ ಕೂಡಲೇ ಬರೀ ಏನೂ ಇಲ್ಲ, ಮತ್ತೆ ಮಾತಿಲ್ಲ ಕತಿ ಇಲ್ಲ, ಬರೀ ಅವ್ನು ನೋಡಿದ್ರ ಇಲ್ಲಿ ಒಳಗೆ ಬೇರೆ ಚಾಲು ದ್ವೇಷ ಹಿಂಗೆಲ್ಲ ಹಾಕ ಹಿಂಗೈತಿ. ಈ ರೀತಿಯ ಕೂಸಿಗೆ ಹಿಂಗೇನು ಹಾಕವನ ಇಲ್ಲ, ಏನಿಲ್ಲ, ಬೇಕಾದವ್ರು ಬರಲಿ ಬೇಕಾದವ್ರು ಹೆಂಗ. ಆ ರೀತಿ ಕೂಸು ಹೆಂಗ ರಾಗದ್ವೇಷ ರಹಿತವಾಗಿ ಅದು ಆನಂದದೊಳಗೆ ಇರ್ತದೆ. ಅದಕ್ಕೆ ಮತ್ತು ಅದರಂತೆ ಚಕ್ರವರ್ತಿ ರಾಜಾಗಂತೂ ಪರಿಪೂರ್ಣ ಕಾಮತೆ ದೊರೆದು ಬಿಟ್ಟಿರ್ತೈತೆ. ಅವಗೇನು ಮನುಷ್ಯ ಆನಂದ ಎಲ್ಲ ಪ್ರಾಪ್ತಿಯಾಗಿರ್ತಾವೆ, ಅವಗೂ ಯಾವುದೊಂದು ಟೆನ್ಷನ್ ಇರಂಗ. ಹಂಗ ಸುಸುಪ್ತಿಯಲ್ಲಿ ಯಾವುದೊಂದು ಇದು ಇಲ್ಲ, ಬರೀ ಸುಖಾದಾಗ ಇದ್ಬಿಡೋದು ಹೇಗೆ. ಅದರಂತೆ ಬ್ರಹ್ಮಜ್ಞಾನಿನೂ ಕೂಡ ಹಂಗ, ಅವಗೂ ದುಃಖ ಅನ್ನೋದು ಇಲ್ಲ. ಈ ರೀತಿ ಅಲ್ಲಿ
ಶ್ರುತಿಯಲ್ಲಿ ಈ ರೀತಿ ಉದಾಹರಣೆಗಳನ್ನು ಕೊಟ್ಟಾರೆ. ಅದಕ್ಕೆ ಈ ರೀತಿ ಅದು ಏನಪ್ಪಾ ಅಂದ್ರೆ ಕಡು ನಿದ್ರೆಯಳು ಮತ್ತು ಎಡೆಗೆ ಮಾಯಾವೃತ್ತಿ ವಿಡಿದ ಅನಂತತೆಯನ್ನು ಪಡೆದು ರಾಜಿಪ ಶಿವ ಅಂತ ಹೇಳಿದರು. ಇನ್ನು ನಿದ್ರಾನುಭವ ಮಾಡಿ ವೃತ್ತಿ ಬಹಿರ್ಮುಖ ಹಾಗೆ ಇನ್ನೂ ಹೊರಗೆ ಹೋಗಿ ಮತ್ತೊಂದು ಬೇರೆ ವಿಷಯದ ಆಕಾರ ಅದು ಆಗಿಲ್ಲ. ಒಳಗೆ ನಿದ್ಯಾಗರ ಐತೇನು ಇಲ್ಲ, ಹೊರಗೆ ವ್ಯವಹಾರದಾಗರ ಬಂದೈತೇನು ಅದು ಇಲ್ಲ. ಹೆಂಗೆ ಅಂದ್ರೆ ಮತ್ತೆ ಹೆಂಗ ಏನು ಅದಕ್ಕೇನು ತರೋದು ತೂಗುಡಿಕೆ ತರಲ್ಲ, ತೂಗುಡಿಕೆ ಇನ್ನ ತೂಗುಡಿಕೆ ಐತೆ ಅಂತ ಹಂಗ ಆನಂದ ರಸವನ್ನು ಆಸ್ವಾದನೆ ಮಾಡ್ತಿರ್ತ ನಾವು ಇಟುತನ ಏನು ಆನಂದ ಅನುಭವ ಮಾಡಿ ಅನ್ಲ ಅಲ್ಲಿ ಸುಸುಪ್ತಿಯಲ್ಲಿ ಅದರದ ಆನಂದ ಆಸ್ವಾದನೆ ಇರ್ತೈತಿ. ಅದಕ್ಕೆ ವಾಸನಾನಂದ ಅಂತಾರ ಅನ್ನೋದನ್ನ 3ನೇ ನುಡಿಯಿಂದ ಹೇಳ್ತಾರದು. ತನಿನಿದ್ರೆ ಅಳಿದು ಅನ್ಯ ನೆನಹು ಜನಿಸದೆ ಸುಮ್ಮನೆ ನಿಂದ ವೇಳೆಯೊಳು ಇನಿದು ಗಾಣಿಸುವ ಅಂದ್ರ ತನಿನಿದ್ರೆ ಅಳಿದು, ತನಿನಿದ್ರೆ ಅಂದ್ರ ಏಕದಮ್ ಸ್ವೀಟ್ ಅದರ ಹೋಗೈತಿ. ನಮ್ಗೆ ನಿದ್ಯಾಗ ಆನಂದ ಇರ್ತಲ್ಲ ಅದು ಹೋಗ್ಬಿಟ್ಟೈತಿ. ಅದ ಬೇರೆ ನೆನಹು ಜನಿಸದೆ ಅಂದ್ರ ಮತ್ ಹೊರಗಿನ ಇನ್ನ ಈ ವ್ಯಾಪಾರ ಅವು ಇವು ಇನ್ನೂ ಏನು ಉತ್ಪನ್ನ ಆಗಿಲ್ಲ ಅವು ನೆನಪ. ಮತ್ ಸುಮ್ಮನೆ ನಿಂದ ವೇಳೆಗಳು ಅಂದ್ರ ಇನ್ನು ವಿಷಯದ ಆಕಾರ ಆಗ್ಲಾರ್ದನ ಸುಮ್ಮನೆ ಇದ್ದ ಸಮಯದಲ್ಲಿ ಏನಿದು ಅಂದ್ರೆ ರಸಸ್ವಾದ ತೋರುವ ಅಚ್ಚ ಅಂದ್ರ ಏಕದಮ್ ಪ್ಯೂರ್, ಇನ್ನ ಏನ್ ಮಿಸ್ರಿ ಇಲ್ಲ ಅದು. ಹೆಂಗ್ ಅಂತ ಸುಖ ಅಂದ್ರ ಸುಖಮಯವಾದ ಗಾಢ ನಿದ್ರೆ ನಾಶ ಆಗಿ ಹೋಗ್ಯ. ಈಗ ಎಚ್ಚರಿಕೆ ಎಬ್ಸ್ಯಾರ ಹೇಳತ್ತೆ ಎದ್ದ. ಆದ್ರೆ ವೃತ್ತಿ ಇನ್ನು ಯಾವುದರ ವಿಷಯದ ಆಕಾರ ಆಗೈತಿ ಅನ್ನಂದ್ರೆ ಆಗಿಲ್ಲ. ಅದನ್ನ ಯಾವುದನ್ನು ಸ್ಮರಣೆ ಮಾಡಲಾರ್ದೆ ಸುಮ್ಮನೆ ನಿರ್ವ್ಯಾಪಾರ ಸ್ಥಿತಿಯಿಂದ ಅದ. ನಾವು ಹೊರಗೆ ವಿಷಯಕ್ಕೂ ಹೋಗಿಲ್ಲ, ಇನ್ನು ನಿದ್ರೆ ಆಗೋನು ಮುಳುಗಿಲ್ಲ. ಅದಕ್ಕೆ ತೂಗುಡುಕಿ ಸ್ಥಿತಿಯಲ್ಲಿ ಅದ. ನಾವು ಹೆಂಗ್ ತೂಗುಡುಕಿ ಸ್ಥಿತಿಯಲ್ಲಿ ನಿದ್ರೆಯಲ್ಲಿ ಅನುಭವ ಮಾಡಿದ ಆನಂದದ ರಸವನ್ನ ಈಗ ಅವ ಆಸ್ವಾದನೆ ಮಾಡ್ಲಾಕತ್ಯಾನ, ಅಂದ್ರೆ ಅನುಭವ ಮಾಡ್ಲಾಕತ್ಯಾನ ಅಂತ. ಇದಕ್ಕನ ವಾಸನಾನಂದ ಅಂತಾರ. ಈಗ ಬಾವಿ ಸೇದೋ ಬಾವಿ ಇರ್ತೈತಿಲ್ಲ, ಸೇದೋ ಬಾವಿರಾನು ತುಂಬೋ ಬಾವಿರ ಕೊಡಾ ಬಾವಿಯೊಳಗೆ ಮುಳುಗಿ ತುಂಬಿದ ಮ್ಯಾಲೆ ಅದನ್ನ ಹಿಂಗೆ ಜಗ್ತಾರಲ್ಲ, ಆವಾಗ ಮ್ಯಾಲೆ ಬರುತನ ಆ ನೀರ ಸೋರ್ಕೋತ ಬರ್ತೈತಿ ಅದ್ರ ಮ್ಯಾಲಿನೂ ಹಿಂಗ. ಯಾಕ ಅದು ನೀರಾಗ ಮುಳುಗಿತ್ತಂತ ಹೇಳಿ ಇನ್ನೂ ಮ್ಯಾಲೆ ಬರುತ್ತನ ಅವು ನೀರು ಹನಿ 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 ಹಿಂಗ್ ಸೋರ್ತಿರ್ತಾವ. ಹಂಗ ಬ್ರಹ್ಮಾನಂದದಲ್ಲಿ ಮುಳುಗಿ ಈ ಜೀವಪ್ಪ ಅಲ್ಲಿ ಈಗೇನು ಎದ್ದು ಹೊರಗೆ ಬರ್ಲಾಕತ್ತೇನ. ಹೊರಗೆ ಬಂದಾಗ ಅದಿನ್ನ ಹೆಂಗ ನೀರು ಸೋರ್ಕೋತ ಬರ್ತೈತಿ ಹಂಗ ಆ ಬ್ರಹ್ಮಾನಂದದ ಅಂಶ ಇನ್ನು ಇದ್ರೊಳಗ ವಾಸನಾ ರೂಪದಿಂದ ಇರ್ತೈತಿ. ಅದಕ್ಕನ ವಾಸನಾನಂದ ಅಂದ್ರು. ಇನ್ನು 4ನೇದು ಹೌದಲ್ಲ, ಅಂದ್ರ ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ 3 ಅದು. ಮತ್ತೆ 4ನೇದು ಹಾನೋಪಾದಾನವು ಎಂಬೇನು ಮಿಲ್ಲದೆ ಉಪೇಕ್ಷೆ ಮಾನಸ
ಕೊಯ್ದಲ್ ಅನೂನವಾದ ಅನುಪಮ. ಏನದು? 4. ಮತ್ತೆ ಎಲ್ಲಿ ತಪ್ಪೈತಿ? ಅಂಕಿ ಈಗ ನಾ ಹೇಳ್ತೇನಲ್ಲ, ಹಾನೋಪಾದಾನವೆಂಬ ಅಂತೇಳಿ ಎಲ್ಲೈತಿ? ಅದು 4ನೇದೈತಿ. ಅಲ್ಲಿ 4ನೇದೈತೆ, ಅದಕ್ಕೆ 4 ಮಾಡ್ರಿ. ಅದು 4ನೇ ನಂಬರ್. ನಂಬರ್ 4. ಆಯ್ತಲ್ಲ, ಅದೇ ನಂಬರ್ ಹಾಕೊಂಡ್ ಬಿಡೋದೈತ. ಹಾನೋಪಾದಾನವೆಂಬ ಏನು ಮಿಲ್ಲದುಪೇಕ್ಷೆ ಮಾನಸ ವೈದಲ್ ಅನೂನವಾದ ಅನುಪಮ. ಅಂದ್ರ ಇಷ್ಟ ವಿಷಯದ ಇಚ್ಛೆ ರಾಗ ಅಂತ ಹೇಳಲ್ಪಡ್ತದೆ, ಹೌದಲ್ಲ? ರಾಗ 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 ರಾಗನ ಗಾಯನ ಮಾಡೋ ರಾಗ ಅಲ್ಲದ, ಅದಕ್ಕೂ ರಾಗ ಆತಾರ, ಹೌದಿಲ್ಲ? ಇಲ್ಲಿ ರಾಗ ಅಂದ್ರೆ ಏನ್ ಅನ್ಬೇಕಂದ್ರ ನಿಜಗೊಂಡು ಹೇಳ್ತಾರ, ಸುಖದ ಬೆಂಬಳಿಗೊಂಡು ಸುಖವಲ್ಲದಿರ್ತೋಳ ಸುಖವ ನಿಶ್ಚಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ಸುಖ ಬುದ್ಧಿ ರಾಗವೆಂದೆನಿಪುದು ಅಂತ ಲಕ್ಷಣ ಮಾಡ್ಯಾರ. ಸುಖವ ಅಂದ್ರೆ ಸುಖದ ಬೆಂಬಳಿಗೊಂಡು, ಅಂದ್ರೆ ಆ ಸುಖದ ಬೆಂಬಳಿ ಅಂದ್ರೆ ಪ್ರತಿಬಿಂಬ, ಸುಖವಲ್ಲ ಪ್ರತಿಬಿಂಬ ಐತೆ, ಅದರದ್ದು ಆಭಾಸ ಐತಿ. ಅದು ಖರೆ ಖರೆ ಸುಖ ಅಲ್ಲ ಅದ, ಆದರೂ ಅದು ಸುಖ ಅಂತ ಹೇಳಿ ಸುಖವ ನಿಶ್ಚಯ, ಅದ ಸುಖ ಐತಿ. ವಿಷಯಾದಿಗಳಲ್ಲಿ ತಾನೇ ಹೇಳೇವಲ್ಲ, ವಿಷಯಾದಿಗಳಿಂದ ಆಗ್ತಕ್ಕಂಥ ಸುಖ ಅದು ಪ್ರತಿಬಿಂಬ ಆನಂದ ಅಂತೇಳಿ. ಆದ್ರೆ ಅದ ಖರೆ ಸುಖ ಅಂತೇಳಿ ಇವು ತೊಡರಿ ಬೀಳದಿರ್ಪ ತತ್ಸುಖ ಬುದ್ಧಿರಾಗ. ಅದು ಈ ವಿಷಯ ನನಗೆ ಈಗ ಸಿಗ್ಲಿಲ್ಲ ಅಂದ್ರೆ ಇನ್ನೇಮ್ಯಾರ ಇಸ್ಪೀಟ್ ಆಡ್ತಿರ್ತಾನಲ್ಲ, ಈಗ ಗೆದಿಲಿಲ್ಲ ಹೋಯ್ತಾ ಹೋಗ್ಲಿ, ಮತ್ತೆ ಇನ್ನೇಮ್ಗಾರ ನಾ ಗೆದಿಯತ್ತೀನಿ ಹಂಗ, ಆವಾಗ ಹೋಯ್ತಾ ಮತ್ತೆ ಹೋಗ್ಲಿ, ಮತ್ತೆ ಇನ್ನೇಮ್ಗಾರ ಹಿಂಗ ಹಾಕೋತ ಹೋಗಿ ಪಾಂಡವರು ಸಹಿತ ಅಕ್ಕಿನೂ ಹಚ್ಚೇ ಬಿಟ್ಟರು. ರಾಜ್ ಹೋಯ್ತು, ಎಲ್ಲ ಹೋಯ್ತು, ಕಡೆಗೆ ದ್ರೌಪದಿನ ಸಹಿತ ಹಚ್ಚೇ ಬಿಟ್ರು. ಅಂದ್ರೆ ಕಡಿ ಚಾನ್ಸ್ ಬರ್ಬೋದಲ್ಲ ಅಂತೇಳಿ ಹಿಂಗೆ ಇಸ್ಪೀಟ್ ಆಡೋರ್ದು ಹಿಂಗೆ ಇರ್ತೈತಿ. ಈ ವಿಷಯಾದಿಗಳು ಹಿಂಗೆ ಇರ್ತಾವ. ಈಗಿಲ್ಲ ಕಡೆಗೆ ಇನ್ನು ಮುಂದರ ಯಾವಾಗಾರ ಹೆಂಗ ಅಂತೇಳಿ ಹಂಗೆ ಮುಂದವರಿಯೋದು. ಇದಕ್ಕೆ ರಾಗ ಅಂತ. ಅದನ್ನ ಅಂತೂ ನಾವು ಒಮ್ಮೆ ಪಡ್ಕೊಂಡೇ ತೀರ್ತೀನಿ ಅಂತ ಹಿಂಗ ಅದ್ರ ಬೆನ್ನು ಹಚ್ಚಿರ್ತಾನಲ್ಲ, ಅದ ರಾಗ. ಇಷ್ಟ ವಸ್ತು ನಿಶ್ಚಯ ರಾಗ ಅಂತಾರ. ಅನಿಷ್ಟ ವಿಷಯವನ್ನು ತಿರಸ್ಕರಿಸುವುದು ದ್ವೇಷ. ಇವು ಯಾವೂ ಇಲ್ಲದ ಉಪೇಕ್ಷಾ ವೃತ್ತಿಯಲ್ಲಿ ಯಾವ ಸುಖ ತೋರ್ತವೆ ಅಂದ್ರೆ ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಉದಾಸೀನ. ಯಾರು ಬಂದ್ರಿ, ಯಾರು ಹೋದ್ರಿ, ಏನಾದ್ರಿ ಏನು ಬಿಟ್ರಿ, ಹಳ್ಳಿ ಹಾಳಾದ್ರಿ ಸೋಮ್ಯದ್ ಬಿಡೋದು. ಎಲ್ಲಿ ಉಸಾವರಿ ಎಲ್ಲಿ ಹೆಚ್ಚಿಕಾಗತ್ತೆ, ಹೌದಿಲ್ಲ? ಊರು ಸುಟ್ರು ಹನುಮಪ್ಪ ಹೊರಗ ಅಂತ ಹೇಳಿ ಸೋಮ್ಯದ್ ಬಿಡೋದು ಹಿಂಗ. ಅದಕ್ಕೆ ಈ ಯಾವ ಉದಾಸೀನ, ಎಲ್ಲದರಲ್ಲಿ ಉದಾಸೀನ ಆಗಿಬಿಡೋದು ಅದು. ಮತ್ತು ಅಲ್ಲಿ ರಾಗನೂ ಇಲ್ಲ ದ್ವೇಷನೂ ಇಲ್ಲ ಅಂದ್ರೆ ಮತ್ತೆ ಶಾಂತಿ ಇರ್ತೈತಿಲ್ಲ, ಅದು ಸುಖ ತೋರ್ತದ. ಯಾಕೆ ಏನು ಗಲಾಟಿಲ್ಲ, ಉಪದ್ರಿಲ್ಲ, ಏನಿಲ್ಲ, ವೃತ್ತಿ
ಕಾಮಕಾರ ಬೇಡ, ದ್ವೇಷಕಾರ ಹಿಂಗೇನು ಆಗೋದಿಲ್ಲ. ಅದಕ್ಕೆ ಮುಖ್ಯಾನಂದ ಅಂತ ಕರೀತಾರೆ. ಅದಕ್ಕೇನಂದರೆ ಶಾಸ್ತ್ರದಲ್ಲಿ ಉದಾಸೀನ ಅವಸ್ಥೆಯಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಸುಮ್ಮ ಶಾಂತ ಕುಂತಾನ. ಸುಮ್ಮ ಶಾಂತ ಕುಂತಾನಂದ್ರೆ ಆನಂದ ಐತೆ. ಅವಾಗೇನು ತ್ರಾಸ ಐತೇನು? ಮನಸ್ಸಿನೊಳಗೂ ಯಾವುದೊಂದು ಏನೂ ಇಲ್ಲ, ಗಲಾಟೆ ಇಲ್ಲ, ಏನಿಲ್ಲ, ಸುಮ್ಮ ಶಾಂತದಾನ. ಅಂದಮೇಲೆ ಅದು ಆನಂದ ಏನು ತೋರ್ತೈತಿಲ್ಲ ಉದಾಸೀನ ಅವಸ್ಥೆಯಲ್ಲಿ, ಅದಕ್ಕೆ ಮುಖ್ಯಾನಂದ ಅಂತ ಕರೀತಾರೆ. ಅದಕ್ಕೆ ವೈದಲ್ ಅನೂನವಾದ ಅನುಪಮಾತ್ ಅದಕ್ಕೆ ಇದು ಹೇಳಿದರು. ಅಂದ್ರೆ ಅನೂನ್ ಅಂದ್ರೆ ಕೊರತೆ ಇಲ್ಲತ್ತು. ನನಗೆ ಹಿಂಗಾಗೈತಿ, ಹಂಗಾಗೈತಿ, ನನಗೆ ಇದು ಕಡಿಮೆ ಬಿದ್ದೈತಿ, ಹಿಂಗೇನು ರೈತೇನ ಅವಾಗ ಅದು ಇಲ್ಲ, ಇದು ಇಲ್ಲ, ಸುಮ್ಮದ ಹೇಗೆ. ಆದ್ರೆ ಉಪಮಾ ಕೊಡ್ಲಿಕ್ಕೆ ಬಾರದಂತ ಅನುಪಮ ಅಂದ್ರೆ ಅಂಥ ಯಾವ ಆನಂದ ಏನು ಇವಾಗ ತೋರ್ತದ ಅದು ಉದಾಸೀನ ವೃತ್ತಿಯಲ್ಲಿ ಹೊಳೆದು ತೋರ್ತಕ್ಕಂಥ ಮುಖ್ಯಾನಂದ ಅಂತ ಅದಕ್ಕೆ ಹೆಸರಿಟ್ಟಾರೆ. ಇನ್ನು 5ನೇ ನಂಬರ್ ಏನದು? ಮಾನಸದೊಳು ಬಾಹ್ಯವೇನು ತೋರದೆ ಅಂದದ್ದು. ಅದಕ್ಕೆ ನಂಬರ್ 5 ಹಾಕ್ರಿ. ಅದನ್ನು ಮಾನಸದೊಳು ಬಾಹ್ಯವೇನು ತೋರದೆ ಪರಮಾನುಸಂಧಾನ ಸಂತಾನದೋಳು ಅಪರೋಕ್ಷ. ಮಾನಸದೊಳು ಬಾಹ್ಯವೇನು ತೋರದೆ ಅಂದ್ರೆ ಮನಸ್ಸಿನಿಂದ ಹೊರಗಿನ ಯಾವುದೊಂದು ವಿಷಯವು ತನಗ ಕಾಣುವುದಿಲ್ಲ, ಪ್ರತೀತಿ ಇಲ್ಲ. ಹೀಗೆ ಪರಮ ಅನುಸಂಧಾನ ಅಂದ್ರೆ ಆ ಪರಮಾತ್ಮನನ್ನ ಅನುಸಂಧಾನ ಅಂದ್ರೇನು? ಅವನ ಆಕಾರ ಮಾಡೋದು, ವೃತ್ತಿ, ತದಾಕಾರ, ಧ್ಯಾನ, ಚಿಂತನ, ಹಿಂಗೆ ಅದು ಸಂತಾನದೋಳ್ ಅಪರೋಕ್ಷ. ಅಂದ್ರೆ ಈ ರೀತಿ ಒಮ್ಮೆ ಅಲ್ಲದ ಪುನಃ ಮ್ಯಾಲಿಂದ ಮೇಲೆ ಹಂಗ ಮಾಡ್ತಾ ಇರೋದು. ಆ ಏಕಾಗ್ರ ಹಿಂಗೆ ಮಾಡ್ಕೋತ ಇದ್ದ ವೃತ್ತಿಯಲ್ಲಿ ಏನಾಗ್ತದೆ? ಅದು ಪ್ರತ್ಯಕ್ಷ ಇರ್ತದೆ. ಅದೇನು ಈಗ ದೇವ್ರದಾನ ಅಂತೇಳಿ ಹಿಂಗೇನು ಪರೋಕ್ಷ ಇರ್ತದೇನ? ಅದು ಇಲ್ಲ, ಪ್ರತ್ಯಕ್ಷ, ಅಪರೋಕ್ಷ ಇರ್ತದೆ. ಹೇಗೆ ಅಂದ್ರೆ ತನ್ನ ಹೃದಯದಲ್ಲಿ ಸಚ್ಚಿದಾನಂದ ರೂಪ ಪರಮಾತ್ಮನನ್ನು ಕುರಿತು ಧ್ಯಾನ ಮಾಡೋದು. ಆಗ ಹೊರಗಿನ ಯಾವ ವಿಷಯದ ಏನೊಂದು ಕಲ್ಪನೆಗಳು ಇಲ್ಲ. ಪರಮಾತ್ಮನ ಧ್ಯಾನ ರೂಪ ವೃತ್ತಿ ಪ್ರವಾಹ ನಡೆದಿರ್ತದೆ. ಅಂದ್ರ ಹೊರಗಿನ ಯಾವ ವಿಕಲ್ಪಗಳು ತೋರದೆ ಅಂದ್ರ, ಈಗ ಅವನು ಧ್ಯಾನ ಮಾಡ್ಲಕ್ ಕುಂತಾನ. ಧ್ಯಾನ ಮಾಡ್ಲಕ್ ಕುಂತಾಗ ನಾ ಈಗ ಕುಂತೀನೋ ಏನು ನಿಂತೀನೋ ಅನ್ನೋದು ಕೂಡ ಪ್ರತೀತಿ ಇಲ್ಲ. ಅವಾಗ ಏಕಾಗ್ರತೆ ಆಯ್ತಂದ್ರೆ ಅವಾಗ ಹಿಂಗಾಕತಿ. ಏಕಾಗ್ರತೆ ಆಗೋತನಂತೂ ನಾ ಕೂತಿ ಅದೇ ನನಗೆ ಗೊತ್ತಾಕತಿ. ಅದಿಲ್ಲ, ಕೂತದ್ದು ನಿಂತದ್ದು ತನಗೆ ಗೊತ್ತಾಕತಿಲ್ಲ. ಎಲ್ಲಿ ತನಕ ಗೊತ್ತಾಕತಿ ಅಂದ್ರೆ ಏಕಾಗ್ರತೆ ಇನ್ನೂ ಆಗಿಲ್ಲ ಅಲ್ಲಿ ಅವಾಗ ಗೊತ್ತಾಕತಿ. ಏಕಾಗ್ರ ಆಯ್ತು ಅಂದ ಕೂಡೇನ ಶರೀರ ಮರಿತೈತಿ. ಧ್ಯಾನದ ಒಂದು ನೇಮ್. ಅವಾಗ ಏಕಾಗ್ರ ಆಯ್ತು ವೃತ್ತಿ ಅಂದ್ರೆ ಶರೀರ ಮರ್ತು ಬಿಡ್ತೈತಿ. ನಾ ಕೂತೇನೋ ಏನ್ ನಿತ್ಯನೋ, ಕೂತೇನಂದ್ರೂ ಎಕ್ಕಡೆ ಮಾರಿ ಮಾಡಿ ಕೂತೇನ ಅದು ಗೊತ್ತಾಗಿಲ್ಲ. ಹಿಂಗಾಕೈತಿ ಅಂದ್ರೆ ಶರೀರವನ್ನ ಮರಿತಾನ ಅಂತ. ಅದಕ್ಕೆ ಇನ್ನು ಇದ ತನ್ನ ಶರೀರ ತಾ ಕೂತದ್ದು ನಿಂತದ್ದು ಎಕ್ಕಡೆ ಮಾರಿ ಮಾಡಿ ಕೂತೇನಿ ಏನು ಇದ ಗೊತ್ತಿಲ್ಲ ಅಂದ್ರೆ ಉಳಿದೇನು ಗೊತ್ತ ನಮ್ಗ? ಅದ ಉಳಿದೇನು ಗೊತ್ತಾಗಿಲ್ಲ. ಅದಕ್ಕೆ
ಮಾನಸದೊಳು ಬಾಹ್ಯವೇನು ತೋರದೆ ಅಂದಾರ ಅವರು. ಮತ್ ಇಲ್ಲಂದ್ರ ದ್ರೋಣಾಚಾರ್ಯ ಪರೀಕ್ಷೆ ಮಾಡೋ ಸಲುವಾಗಿ ಎಲ್ಲಾರನ್ನು ಕರ್ಕೊಂಡು ಹೋಗಿ ಗಿಡದಾಗ ಒಂದು ಗಿಳಿ ಕಟ್ಟಿ ಹೂಡು ಬಾಣ ಅಂದ. ದುರ್ಯೋಧನ ಹೂಡಿ ನಿತ್ತ. ನಿನಗೇನು ಕಾಣಿಸ್ತದೆ ಅಂತ ಕೇಳ. ಏನು ಕಾಣ್ತದಂದ್ರ ಇದು ಮಾವಿನ ಗಿಡ ಕಾಣ್ತದ, ನೀವು ಕಾಣ್ತೀರಿ. ಸಂಗೆ ಅದಾವು, ಎಲೆ ಅದಾವು, ಹೂ ಅದಾವು, ಅದ್ರೊಳಗೆ ಒಂದು ಗಿಳಿ ಐತಿ, ಒಟ್ಟು ಕಾಣ್ತದ. ಹಿಂಗ ಆಯ್ತು, ನೀ ಕಡೆ ಬಾ ಇಲ್ಲ. ಹಿಂಗೆ ಎಲ್ಲಾರನ್ನು ಕೇಳೋಣ. ಹೆಂಗೆ ಏನೇನು ಹೇಳ್ಕೊತ ಹೋದ್ರ ಅವರು. ಕಾಡಿಗೆ ಅರ್ಜುನ್ ಕರೆದ, ಬಾಣ್ ಹೂಡಪ್ಪ. ಅವ ನಿಶಾನ ಹಚ್ಚಿ ನಿಂತ. ನಿನಗೇನು ಕಾಣ್ತದ ಅರ್ಜುನ ಕೇಳ್ದ. ನನಗ ಗಿಳಿ ಕಣ್ಣು ಒಂದ ಕಾಣ್ತೈತೆ ಅಂದ. ಏನೋ ಆ ಗಿಳಿ ಐತಲ್ಲ, ಗಿಳಿ ಕಟ್ಟ್ಯಾರ ಅದು ಹಂಗ ಗೊಂಬಿಗೆ ಮಾಡಿ, ಅದರ ಕಣ್ಣು ಅಟ್ಟ ಕಾಣ್ತೈತಿ. ನಿನಗೆ ಮತ್ತೆ ಗಿಡ ಕಾಣಂಗಿಲ್ಲ. ಗಿಡ ಇಲ್ಲ, ತೊಂಗೆ ಇಲ್ಲ, ಗಿಳಿಯರು ಕಾಣ್ತೈತಿಲ್ಲ, ಗಿಳಿನೂ ಕಾಣಂಗಿಲ್ಲ. ಮತ್ತೇನು ಕಾಣ್ತೈತಿ? ಬರೇ ಕಣ್ಣು ಅಟ್ಟ ಕಾಣ್ತೈತಿ ನನಗೆ. ಹೊಡಿಯ ಹೋಗಿ ಬರೋಬ್ಬರಿ ನಿಶಾನ, ಗುರಿ ಹಿಂದಿ ಒಳಗೆ ನಿಶಾನ ಅಂತಾರ. ಗುರಿ ಅಲ್ಲೇ ಕುಂದಿರ್ಬೇಕು, ಹೌದಲ್ಲ? ಹಿಂಗ ಈ ರೀತಿ ಅವನಿಗೆ ತನ್ನ ದೇಹವೇ ಕಾಣಂಗಿಲ್ಲ. ಮತ್ತ ಸುಡುಗಾಳೆಲ್ಲ ಬಂದು ಮುಂದೆ ನಿಂತಿತ್ತಂದ್ರ ಮತ್ತ ಅದಕ್ಕೇನು ಧ್ಯಾನ ತರ. ಆ ರೀತಿ ಅದಕ್ಕಾಗಿ ಅಲ್ಲಿ ಏನೂ ಅದಕ್ಕೆ ಅವ್ರೇನಂದ್ರು, ಮಾನಸದಳು ಬಾಹ್ಯವೇನು ತೋರದೆ ಪರಮ ಅನುಸಂಧಾನ ಸಂತಾನದೋಳ್ ಅಪರೋಕ್ಷ. ಅಂದ್ರ ಪರಮಾತ್ಮನ ಅನುಸಂಧಾನ ಅಂದ್ರ ಆ ಚಿಂತನ ಧ್ಯಾನ ಅನ್ನೋದು ಹೆಂಗಿರಬೇಕು ಅಂತ ಕೇಳಿದ್ರೆ, ಅದು ವೃತ್ತಿಯ ಪ್ರವಾಹವಾಗಿರ್ಬೇಕು. ವೃತ್ತಿಯ ಪ್ರವಾಹವಾಗಿರ್ಬೇಕು ಅಂದ್ರೆ, ಈಗ ಕೈಯಾಗ ಹಿಂಗ ಒಂದಿಷ್ಟು ನೀರು ತಗೋತೀವಲ್ಲ, ನೀರು ತಗೊಂಡು ಹಿಂಗೆ ಕೈಯಾಗ ಅಂದ್ರೆ ಈ ಬೆಳ್ಳ ಇವೇನು ಇವು ಹಿಂಗ ನೀರು ತಗೊಂಡಾಗ ಬಿಗಿ ಹಿಡಿರ್ತೇವೆ. ಇವು ಎಲ್ಲ ಸಂದ ಪ್ಯಾಕ್ ಆಗಿರ್ತಾವ ಇವು, ಅವೆಲ್ಲ ಅವಾಗ ನೀರು ನಿಂದಿರ್ತೈತಿ. ಮತ್ ಅದೊಂದು ಸ್ವಲ್ಪ ಹಿಂಗ್ ಸಡ್ಲು ಬಿಟ್ರೆ ಮೊದಲು ಹನಿ ಟಪ್ 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 ಬೀಳ್ತೈತೆ. ಆಮೇಲೆ ಕೈ ಬಳ್ಳ ಜರ ಸಡ್ಲು ಬಿಟ್ರೆ ಟಪ್ 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 ಹಾಕತಿ. ಇನ್ನೊಂದು ಜರ ಸಡ್ಲು ಬಿಟ್ಟರೆ ಅದ್ರ ಧಾರ ಹಿಡಿತೈತಿ, ಅದಲ್ಲ ಧಾರಾಕಾರವಾಗಿ ಬೀಳ್ತೈತಿ ಇದು. ಮತ್ತು ಕೈಯಾಗಿ ಎಣ್ಣೆ ಇತ್ತಂದ್ರೆ, ನೀರಿನ ಬದ್ಲಿ ಎಣ್ಣೆ ಇದ್ರೆ ತೀರಾ ಬೆಸ್ಟ್, ಅದು ಧಾರ ಹಿಡಿತದೆ. ಹಂಗ ನಡು ಕಟ್ಟಾಗಲಾರ್ದನ ಧಾರಾಕಾರವಾಗಿ ಹೆಂಗ ಎಣ್ಣೆ ಇದು ಆಕೈತಿ, ಹಂಗ ನಮ್ಮ ವೃತ್ತಿ ಧ್ಯಾನದಲ್ಲಿ ಧಾರಾಕಾರವಾಗಿ ಹರಿತಿರ್ಬೇಕದು. ಅದಕ್ಕೆ ಪರಮ ಅನುಸಂಧಾನ ಅಂತಾರ. ಅನುಸಂಧಾನ ಅಂದ್ರೆ ಆ ಧ್ಯಾನ ರೂಪ ಚಿಂತನ ಈ ರೀತಿ ಇರ್ಬೇಕು. ಅದು ನಡೆದಿರಲು ಚಿತ್ತ ವೃತ್ತಿ ಅವಾಗ ಏನು ಏಕಾಕಾರ ಆಗಿಬಿಟ್ಟಿರ್ತೈತೆ ಅದು. ಆಗ ಆ ವೃತ್ತಿಯಲ್ಲಿ ಅಪರೋಕ್ಷ ಸಂತಾನದೊಳಗೆ ಅಪರೋಕ್ಷ ಅಂದ್ರಲ್ಲಿ
ಅಪರೋಕ್ಷ ಅಂದ್ರೆ ಅದು ಪ್ರತ್ಯಕ್ಷ ಇರ್ತೈತಿ. ಈ ರೀತಿ ತೋರ್ತಕ್ಕಂಥ ಆನಂದಕ್ಕೆ ಏನಂತ ಹೆಸರಿಟ್ಟಾರು? ನಿಜಾನಂದ ಅಂತಾರು. ನಿಜಾನಂದ. ಈ ರೀತಿ ನಿಜಾನಂದವೇ ಅಲ್ಲಿ ತೋರ್ತದ. ಅದಕ್ಕೆ ಯೋಗ ಆನಂದ ಅಂತ ಹೆಂಗ ಕರೆದಾಗ. ಅಂದ್ರೆ ನಿಜಾನಂದ ಅಂದ್ರೆ ಅದು ವಾಸ್ತವಿಕವಾಗಿ ಮತ್ತು ಧ್ಯಾನ ಎದರದದು ನಿಜ ಅಂದ್ರೆ ಆತ್ಮಸ್ವರೂಪದ ಐತೆ ಅಂತೇಳಿ ಅದುವೇ ನಿಜಾನಂದ. ಅದು ಕರೆ ಯಾವಾಗ ತೋರ್ಯದ? ಇದಕ್ಕೆ ಯೋಗ. ಯೋಗ ಅಂದ್ರೆ ಬಾಳಟ್ ತಪ್ಪು ತಿಳ್ಕೋದ. ಚಿತ್ತವೃತ್ತಿ ನಿರೋಧ ಯೋಗ. ಚಿತ್ತವೃತ್ತಿ ನಿರೋಧ ಯೋಗ. ಈ ಚಿತ್ತವೃತ್ತಿ ಏನದಲ್ಲ ಮನಸ್ಸು, ಅದನ್ನ ಒಂದ ರೀತಿಯಲ್ಲಿ ನಿಲ್ಲಿಸ್ಬಿಟ್ರೆ ಆ ಕಡೆ ಈ ಕಡೆ ಎಲ್ಲಿ ಅಡಿಗಾಡ್ಲಾರ್ದಾನೆ ಅದಕ್ಕೆ ಚಿತ್ತವೃತ್ತಿ ನಿರೋಧ ಆತಾರ. ಅದಕ್ಕೆ ಯೋಗ ತರ ಇಷ್ಟೇ ಐತಿ. ವೇದಾಂತದಲ್ಲಿ ಯೋಗ ಭಾಳ ಹಗರ ಐತಿ. ಅದು ಯೋಗಶಾಸ್ತ್ರದ ಪ್ರಕಾರ ಭಾಳ ಅತಿ ಹಾರ್ಡ್. ಹಠಯೋಗಾದಿಗಳು ಸಾಮಾನ್ಯ ಅಲ್ಲ. ಹೀಗದ. ಆದ್ದರಿಂದ ಈ ರೀತಿಯಲ್ಲಿ ಯೋಗಾನಂದ ಅರ್ಥಾತ್ ಯೋಗ ಅಂದ್ರೆ ಕೂಡುವಿಕೆ. ಈ ಮನಸ್ಸು ಹೋಗಿ ಆತ್ಮರೊಡನೆ ಬೆರೆದು ಆತ್ಮಾಕಾರವಾಗಿ ನಿಂದಿರುವುದಕ್ಕೆ ಯೋಗ. ಇಷ್ಟೇ. ಅದಕ್ಕೆ ಯೋಗಾನಂದ ಅಂತನೂ ಹೇಳಲ್ಪಡ್ತದೆ. ಹೀಗೆ ಅದಕ್ಕೆ ಈ ರೀತಿ ವೃತ್ತಿಯ ಪ್ರವಾಹಕ್ಕೆ ಪ್ರಸಂಖ್ಯಾನ ಅಂತನೂ ಕರೀತಾರೆ. ಅದಕ್ಕೆ ಪರ್ಯಾಯ ಶಬ್ದದಲ್ಲಿ ಇದೆಲ್ಲಿ ಪ್ರಸಂಖ್ಯಾನ ಅಂತ ಬಂದ್ರೆ ಮತ್ತೆ ಅದು ಏನು ಬ್ಯಾರೆ ಏನ್ರ ಇರ್ಬೇಕಂತ ಹಿಂಗೇನ ಪ್ರಸಂಖ್ಯಾನ. ಅದು ವ್ಯವಹಿತ ಕಾಮಿನಿಯ ಪ್ರಸಂಖ್ಯಾನದಂತೆ ಅಂದ ತಿಳ್ಕೊಂಡ್ರೆ ಉಪಮಾ ಏನು? ಈಗ ಒಬ್ಬ ಬೇಡ ಒಂದು ಈ ಕಾಲೇಜ್ ಹುಡುಗರು ಇರ್ತಾರ, ಯಾರು ಈ ಥರ ಹುಡುಗರು ಲವ್ ಮಾಡ್ತಿರ್ತಾರ. ಅವರು ಇಷ್ಟು ಅದರಲ್ಲಿ ತಲ್ಲೀನರಾಗಿಬಿಟ್ಟಿರ್ತಾರೆ. ಕುತ್ರ ನಿತ್ರ ಪ್ರತಿಯೊಬ್ಬರನ್ನ ಪ್ರೀತಿ ಅಧಿಕವಾಗಿದ್ದರಿಂದ ಅದು ಕೂತರು ಅಲ್ಲಿ ಮುಂದೆ ನಿಂತಂಗಾಗಿರ್ತದೆ. ಏನು ಅತಿಶಯವಾಗಿ ಇವ್ದು ಏನು ಪ್ರೀತಿ ಇರ್ತಾವಲ್ಲ, ಅವ ಒಬ್ಬನ ಸುಮ್ಮ ಕುಂತಾನ ಅಂತ ತಿಳ್ಕೊ, ಆಕಿ ಮುಂದೆ ಬಂದು ನಿಂತಂಗ ಆಗಿರ್ತೈತೆ. ತಿಳಿತು? ಇದಕ್ಕ ವ್ಯವಹಿತ ಕಾಮನಿಯ ಪ್ರಸಂಖ್ಯಾನ ತರ. ವ್ಯವಹಿತ ಅಂದ್ರೆ ಆಕಿ ಅಲ್ಲಿ ಇಲ್ಲ, ದೂರದ ಆಕಿ. ಅವ್ರ ಮನ್ಯಾಗ ಆಕಿನ ಬಂದ್ ಮಾಡಿಬಿಟ್ಟಾರೆ, ಇವನ್ ಮನ್ಯಾಗ ಇವನು ಬಂದ್ ಮಾಡ್ಯಾರ. ಖಬರ್ದಾರ. ಇಂಥ ಪರಿಸ್ಥಿತಿ ಒಳಗೆ ಒಬ್ಬರಿಗೊಬ್ಬರು ಕೂಡ್ಬಿಡಂಗಿಲ್ಲ. ಬಂದಿರ್ತಲ್ಲ ಅದು ಮನೆಯವ್ರಿಗೆ ಪಸಂದಿಲ್ಲ, ಬ್ಯಾಡ ಅಂತೇಳಿ ಅವ್ರ ಮನೆಯವರು ಅಂತಾರೆ, ಇವ್ರ ಮನೆಯವರು ಅಂತಾರೆ, ಹಿಂಗೆ ನಡೆದಿರ್ತಾವ. ಆ ಎಳೆದಾಗ ಅವ್ರಿಗೆ ಆ ವ್ಯವಹಿತ ಕಾಮಿನಿಯ ಅದು ಮುಂದೆ ಬಂದಾಕಿ ನಿತ್ತಂಗಾಗಿರ್ತೈತಲ್ಲ, ಅದನ್ನು ಪ್ರಸಂಖ್ಯಾನ. ಅದು ಹ್ಯಾಂಗೋ ಹಂಗ ಆ ಧ್ಯಾನದಲ್ಲಿ ಅದ ಆಕಾರ ಬಂದು ಮುಂದೆ ನಿಂದಿರ್ಬೇಕ. ಆಕಿ ಬಂದು ನಿಂದೋದ ಅಲ್ಲ, ಆ ಆತ್ಮಕ ಪರಮಾತ್ಮ ಸಗುಣನು ಮಾಡ್ಬೋದು. ದೇವಿ ಪುರಾಣದಾಗ ಏನು ಕಂಡಾಪಟ್ಟಿ ಆಕಿ ರೂಪವನ್ನು ಬೇರೆ 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 ಹೇಳ್ಯಾರ.
ಒಂದೊಂದು ಹೆಸರಿತ್ತು. ಈ ರೀತಿ ಆಕಿನ ಧ್ಯಾನ ಮಾಡಬೇಕು ಅಂತ ಹೇಳ್ಯಾರ. ಹೌದಿಲ್ಲ? ಆ ರೀತಿ ನೀವು ದೇವ್ರನಾರ ಧ್ಯಾನ ಮಾಡ, ಶಂಕರ್ನರ ಇದು ಮಾಡ್ಕೋ, ಯಾರು ಮಾಡ್ತೀವಿ ಮಾಡಿ. ಹೇಗೆ ಅಂತೂ ಸಾಮಾನ್ಯವಾಗಿ ಸಗುಣ ಧ್ಯಾನನೂ ಐತಿ. ಈಗೇನು ಮೂರ್ತಿ ಆಕಾರದವಲ್ಲ ಅವು, ಅದು ಸಗುಣ ಧ್ಯಾನ. ನಿರ್ಗುಣ, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಇವಕರ್ನ ಧ್ಯಾನ ಅಂದ್ರ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಧ್ಯಾನ ಮಾಡಿದವಾಗ ದೇವಿ ಧ್ಯಾನ ಮಾಡಿದ್ರೆ ಏನಾಕತಿ ಏನಾಕತಿ ಏನಕ್ಕತಿ ಅದು ನಿಮ್ಗ ಗೊತ್ತ. ಅಂದ್ರ ಒಂದು ನಿಯಮ ಐತಿ, ಯಾರು ಧ್ಯಾನ ಮಾಡ್ತಿ, ಯಾವನ ಧ್ಯಾನ ಮಾಡ್ತಿ ಅವನ ನಿಯತಿ. ಮತ್ತು ದೇವಿ ಧ್ಯಾನ ಮಾಡಿ 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 ದೇವಿನ ಹಿಂಗ ಯಾಕಂದ್ರೆ ಆಕಿನ ಹೇಳ್ಯಾರ ಏನಂದ್ರ, ಅವಗೂ ನನಗೂ ಭೇದಿಲ್ಲ ಅಂತ ಹೇಳ್ಯಾರ. ಹೌದಿಲ್ಲ? ಆ ರೀತಿ ಪರಮಾತ್ಮನ ಧ್ಯಾನ ಮಾಡಿ ಮಾಡಿ ಇದು ಇರ್ತದಲ್ಲ, ಕುಂಬಾರ ಹುಳ, ಅದು ಆ ಕೀಡಿ ತಂದಿರ್ತದ. ಆ ಕೀಡಿ ಅದು ಒಂದು ಚುಚ್ಚಿಕೆ ಗುಯ್ಯ ತಿಂದು ಇದು ಸ್ವರ ಹಿಡಿತಂದ್ರ ಅದ್ರ ಧ್ಯಾನ ಮಾಡಿ 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 ಅದನ್ನು ಆ ಕುಂಬಾರ ಹುಳನ ಆಗಿಬಿಡ್ತೈತೆ ಅದು. ಹೌದಿಲ್ಲ? ಹಂಗ ಅನ್ಯ ಕೀಡಿ ಐತೆ ಅದು. ಮತ್ತು ನೀ ಯಾರ ಪರಮಾತ್ಮನ ಅದಿ, ಪರಮಾತ್ಮ ಇದ್ದವನ ನೀ ಪರಮಾತ್ಮ ಆಗೋದೇನು ಮತ್ತೆ. ಆದ್ದರಿಂದ ಯಾರು ಧ್ಯಾನ ಮಾಡ್ತಿ ಅವರೇ ನೀ ಆಗಿಬಿಡ್ತಿ. ಹಿಂಗೆ ಸಗುಣ ಬ್ರಹ್ಮ ಧ್ಯಾನ ಮಾಡಿದ್ರೆ ಸಗುಣ ರೂಪ ಆಕೈತಿ, ನಿರ್ಗುಣ ಬ್ರಹ್ಮ ಧ್ಯಾನ ಮಾಡಿದ್ರೆ ನಿರ್ಗುಣ ರೂಪ ಆಕೈತಿ. ಅದಕ್ಕೆ ನಿರ್ಗುಣ ಮಾಡಿದ್ರೆ ತೀರಾ ಬೆಸ್ಟ್. ಅದು ಮತ್ತೆ ಜ್ಞಾನದ ಪ್ರಾಪ್ತಿ. ಹಿಂಗೈತಿ ಮೋಕ್ಷ. ಈ ರೀತಿ ಇನ್ನ ಹಾಲು ತಗೋ, ಎಲ್ಲಿ ತನ ಆಕೈತಿ ನೋಡೋಣ. ಇನ್ನ 4 ಅದಾವು. ಅಯ್ಯೋ ಬಿಡಪ್ಪ, ಹಂಗ ಭಾಳ ಎಲ್ಲ ಪೂರ್ಣ ಎಳಕ್ ಬಂದೈತಿ.